ಶ್ರೀಯುತ ಬಸವರಾಜಗೌಡರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ JP ಕೃಷ್ಣೇಗೌಡರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಕಲ್ಕಟ್ಟೆ ನಾಗರಾಜರಾವ್ ಅವರು ವೇದಿಕೆಗೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ರೇಖಾ ನಾಗರಾಜರಾವ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಮಲ್ಲಿಗೆ ಸುಧೀರ್ ಅವರು ಇವರನ್ನು ಕೂಡ ವೇದಿಕೆಗೆ ಗೌರವಿತವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಅನುಷಾ ಅಂಚನ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ರಶ್ಮಿ ಅವರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಭಾಗ್ಯಶ್ರೀ ಗೌಡ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಕುಮಾರಿ ವೈಷ್ಣವಿ ರಾವ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇಮ್ತಿಯಾಜ್ ಸುಲ್ತಾನ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಆತ್ಮೀಯರೇ, ಸಮಿತಿಯ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನಿಂಗಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ. ಬನ್ನಿ ಬನ್ನಿ. ಆತ್ಮೀಯರೇ, ನಾವೇನಾಗಬೇಕು ಅನ್ನಕ್ಕಂಥದ್ದನ್ನು ನಾವೇ ನಿರ್ಧರಿಸಬೇಕು. ಇತರರು ನಮ್ಮನ್ನು ಹೇಗೆ ಕಾಣುತ್ತಾರೆ ಎಂಬುದನ್ನು ವೈಭವೀಕರಿಸಬೇಕು ಅಂತಕ್ಕಂಥ ಒಂದು ಮಾತಿದೆ. ನಮ್ಮ ಮನಸ್ಸಿನಲ್ಲಿ, ಕಣ್ಗಳಲ್ಲಿ ಇನ್ನೂ ಕೂಡ ನಮ್ಮ ಕುಂಭಾಭಿಷೇಕದ ಕಾರ್ಯಕ್ರಮಗಳು ಹಚ್ಚ ಹಸಿರಿರುವಾಗಲೇ ಮತ್ತೊಂದು ಕಾರ್ಯಕ್ರಮದ ಸೌಭಾಗ್ಯ ಈ ದೇವಿಯ ಆವರಣದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಶ್ರೀಮತಿ ಭವ್ಯ ಮಲ್ಲಿಕ್ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಗುಣಾತೀತಾಯ ಗುಣಾಧೀಶ ಗುಣ
ಶರಣು ಆದಿಪೂಜಿತ ಗಣನಾಯಕನಿಗೆ, ಶರಣು ಆದಿಶಕ್ತಿಗೆ, ಶರಣು ಅಷ್ಟದಿಕ್ಪಾಲಕರಿಗೆ, ಶರಣು ಅಶ್ವಿನಿ ದೇವತೆಗಳಿಗೆ, ಶರಣು ಸರ್ವ ಲೋಕ ಕಲ್ಯಾಣ ಶಕ್ತಿಗೆ ಎಂದು ದೇವಸ್ತುತಿಯನ್ನು ನಡೆಸಿಕೊಟ್ಟಂಥ ಶ್ರೀಮತಿ ಭವ್ಯ ಮಲ್ಲಿಕ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸಿಕೊಡಬೇಕು ಅಂತ ಹೇಳಿ ಶ್ರೀಯುತ ಎಂ ಕೆ ದಿನೇಶ್ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಭಕ್ತಾದಿಗಳೇ, ಇವತ್ತಿನ ದಿನ ಶ್ರೀ ದೇವರಮ್ಮನವರ ಭಕ್ತಿಗೀತೆಗಳ ಗುಚ್ಛ, ಶ್ರೀ ದೇವಿ ಅಂಬೆ ಜಗದಂಬೆ ಭಕ್ತಿಗೀತೆಗಳ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ದೇವಸ್ಥಾನದ ಸಮಿತಿಯ ಪರವಾಗಿ ಹಮ್ಮಿಕೊಂಡಿರುತ್ತೇವೆ. ಈ ಹಿಂದೆ ನಾವೊಂದೆರಡು ಮಾತು ನೆನೆಸ್ಕೊಳ್ಳಬೇಕು. ಯಾವುದೇ ಒಂದು ದೇವಸ್ಥಾನದ ಏಳಿಗೆಗೆ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ಹಿರಿಯರನ್ನು ನೆನೆಸ್ಕೊಂತ, ಒಂದು ದೇವಿಯ ಸನ್ನಿಧಿಯಲ್ಲಿ ದೇವಸ್ಥಾನ ಹೇಗೆ ಮುಖ್ಯನೋ, ದೇವಸ್ಥಾನದ ಅಲಂಕಾರ ಹೇಗೆ ಮುಖ್ಯನೋ, ಉತ್ಸವಗಳು ಹೇಗೆ ಮುಖ್ಯನೋ, ಅದೇ ರೀತಿ ದೇವಿಗೆ ಒಂದು ಭಕ್ತಿ ಗೀತೆಗಳ ಸಮರ್ಪಣೆ ಕೂಡ ಅಷ್ಟೇ ಮುಖ್ಯ ಅಂತ ನಾವೆಲ್ಲ ರೂಢಿಸ್ಕೊ ಬಂದಿದ್ದೀವಿ. ನಮ್ಮ ಈ ಒಂದು ಕೋರಿಕೆಗೆ, ಸಮಿತಿಯ ಒಂದು ಕೋರಿಕೆಗೆ ಹಿರಿಯರಾದ ಎಚ್ ಎನ್ ನಾಗರಾಜ್ ಹಾಗೂ ತಂಡದವರು ತುಂಬ ಶ್ರಮಪಟ್ಟು ಇದೊಂದು ಭಕ್ತಿಗೀತೆಗಳ ಒಂದು ಗುಂಚನ್ನು ಇವತ್ತು ಸಿದ್ಧಪಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮನ ಸಣ್ಣದಾಗಿ ಮಾಡಬೇಕು ಅಂತ ನಾವು ವ್ಯವಸ್ಥಾಪನಾ ಸಮಿತಿಯವರು ಯೋಚಿಸ್ತಿದ್ದು, ಆದರೆ ನಮ್ಮ ದೇವರು ಸಣ್ಣದಾಗಿ ಮಾಡೋಕ್ಕೆ ಬಿಡಲ್ಲ. ಯಾವತ್ತೂ ಅದು ಅದ್ಭುತವಾಗಿ ಕಾರ್ಯಕ್ರಮ ನಡಿಬೇಕು ಅಂತ ನಡೆಸ್ಕೊಳುತ್ತೆ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ. ಈ ಕಾರ್ಯಕ್ರಮಕ್ಕೆ ನಾವು ಕರೆದಂಥ ಎಲ್ಲ ಹಿರಿಯರು ಆಗಮಿಸಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಂ ಎ ಕುಲಶೇಖರ್, ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೂಡ, ಅವರಿಗೆ ದೇವಸ್ಥಾನದ ಸಮಿತಿಯ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರನ್ನ ನಾವು ಕೇಳ್ಕೊಂಡಿದ್ದು, ಅವರೂ ಸಹ ಅವರ ಕೆಲಸದ ಒತ್ತಡದಲ್ಲಿ ಸದಾ ನಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ, ಯಾವುದೇ ಕಾರ್ಯಕ್ರಮಕ್ಕೂ ಕರೆದ್ರು ಅಥವಾ ಯಾವುದೇ ಒಂದು ವಿಚಾರನ ಅವ್ರ ಹತ್ರ ಹಂಚ್ಕೋಬೇಕು ಅಂದರೆ ಸದಾ ನಮ್ಮೊಟ್ಟಿಗೆ ನಿಲ್ತಾ ಇರ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಬಂದಿದ್ದಾರೆ. ಅವರಿಗೂ ಸಹ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಚ್ ಎನ್ ನಾಗರಾಜರಾವ್ ಅವರು ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತಲೇ ಹೇಳಬೇಕು. ಅವರು ನಮ್ಮ ದೇವಸ್ಥಾನದ ಮಹಾಭಕ್ತರು. ಅವರು ನೀವು ಪರಿಚಯವಲ್ಲ, ನಮ್ಮೂರವರಿಗೆಲ್ಲ ಪರಿಚಯ ಇದೆ ಅಂದ್ಕೊಂಡಿದ್ದೀನಿ. ನಾವೇನು ಕುಂಭಾಭಿಷೇಕ ಅಂತ ಒಂದು ದೊಡ್ಡ ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಸಿದ್ದು, ಆ ಕಾರ್ಯಕ್ರಮದಲ್ಲಿ ಯಕ್ಷಗಾನವನ್ನು ನಾವು ಇಲ್ಲೇ ಚಿಕ್ಕಮಗಳೂರಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರು. ಅವರು ಹಾಗೂ ಅವರ ಶ್ರೀಮತಿಯರಾದ ರೇಖಾ ನಾಗರಾಜರಾವ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಭಕ್ತಿಗೀತೆಗಳ ಏನೊಂದು ತಂಡ ಇತ್ತು, ಅದರಲ್ಲಿ ಗಾಯಕರುಗಳು ನಾವು ಅವರನ್ನು ನೀವು ಬರಲೇಬೇಕು ಅಂತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕುಲಶೇಖರ್ ಅವರು ತುಂಬ ಕಳಕಳಿಯಿಂದ ಅವರನ್ನು ಕೇಳ್ಕೊಂಡಾಗ ಅವರೂ ಸಹ ಎಲ್ಲರೂ ಆಗಮಿಸಿದ್ದಾರೆ. ಮೊದಲಿಗೆ ಶ್ರೀಯುತ ಮಲ್ಲಿಗೆ ಸುಧೀರ್ ಅವರು, ಇವರು ಚಿಕ್ಕಮಗಳೂರವರು, ಅದ್ಭುತ ಗಾಯಕರು, ಇವರು ಆಗಮಿಸಿದ್ದಾರೆ. ಇವರಿಗೂ ಸಹ ದೇವಸ್ಥಾಪನಾ ಸಮಿತಿಯ ಪರವಾಗಿ ಹಾಗೆಲ್ಲ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರು ಸಹ ನಾವೇನೊಂದು ಕುಂಭಾಭಿಷೇಕ ಕಾರ್ಯಕ್ರಮ ನಡೆಸಿದ್ದು, ಆ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ ಕೊಟ್ಟಿದ್ದರು.
ಧನ್ಯವಾದಗಳು ಸುಧೀರ್ ಅವರೇ. ಅದೇ ರೀತಿ ಶ್ರೀಮತಿ ರಶ್ಮಿ ಅವರು, ಇವರನ್ನೇನು ಪರಿಚಯ ಮಾಡಿಕೊಡ್ಬೇಕು ಅಂತಿಲ್ಲ, ನಮ್ಮ ಊರಿನ ಹುಡುಗಿ, ಅದ್ಭುತ ಗಾಯಕಿ. ಇವರು ಸಹ ಈ ಒಂದು ತಂಡದಲ್ಲಿ ಪಾಲ್ಗೊಂಡು ತುಂಬ ಉತ್ಸುಕತೆಯಿಂದ ನಮ್ಮೂರು ದೇವರು ನಮ್ಮೂರು ದೇವಸ್ಥಾನ ಅಂತ ಒಂದು ಇದರಲ್ಲಿ ಗೀತೆಯನ್ನು ಹಾಡಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ, ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಶ್ರೀಮತಿ ಅನುಷಾ ಅಂಚನ್ ಅವರು ಸಹ ಅದ್ಭುತವಾದ ಒಂದು ಗಾಯಕಿ. ಈ ಕಾರ್ಯಕ್ರಮಕ್ಕೆ ಕೇಳ್ಕೊಂಡಾಗ ಅವರು ಸಹ ಬಂದಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೀನಿ. ಕುಮಾರಿ ಭಾಗ್ಯಶ್ರೀ ಗೌಡ, ಇವರು ಸಹ ಚಿಕ್ಕಮಗಳೂರು ಜಿಲ್ಲೆಯವರು, ಅದ್ಭುತ ಗಾಯಕಿ. ಅವರು ಸಹ ಈ ಒಂದು ಭಕ್ತಿಗೀತೆಯ ತಂಡದಲ್ಲಿ ಭಾಗವಹಿಸಿ ಅದ್ಭುತವಾಗಿ ಒಂದು ಗೀತೆಯನ್ನು ಹಾಡಿದ್ದಾರೆ. ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ವ್ಯವಸ್ಥಾಪನಾ ಸಮಿತಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಶ್ರೀಯುತ ಇಮ್ತಿಯಾಜ್ ಸುಲ್ತಾನ್ ಅಂತ ಅವರು ಸಹ ಒಂದು ಹಾಡನ್ನು ಹಾಡಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಕುಮಾರಿ ವೈಷ್ಣವಿ ಎನ್ ರಾವ್ ಅಂತ ಅವರು ಒಂದು ಹಾಡು ಹೇಳಿದ್ದಾರೆ. ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಕಾರ್ಯಕ್ರಮಕ್ಕೆ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಆಗಮಿಸಿದ್ದೀರಾ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ದೇವರಮ್ಮ ಅಭಿವೃದ್ಧಿ ಸಮಿತಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಆಗಮಿಸಿದ್ದೀರಾ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಗಳಾದಂಥ ಬಸವರಾಜೇಗೌಡರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ದೇವರಣ್ಣವರು ಅವರು ಬಂದಿಲ್ಲ, ಉಪಾಧ್ಯಕ್ಷರು ದೇವಸ್ಥಾನ ಸಮಿತಿ ಅವರಿಗೂ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ, ಹಿರಿಯರಾದ ನಿಂಗಶೆಟ್ಟರು ವೇದಿಕೆ ಮೇಲಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ದೇವರಮ್ಮ ಅಭಿವೃದ್ಧಿ ಟ್ರಸ್ಟಿನ ಎಲ್ಲ ಸದಸ್ಯರು ಹಾಗೂ ದೇವಾಲಯದ ಸಿಬ್ಬಂದಿ ವರ್ಗದವರು, ಅರ್ಚಕನ ವೃಂದದವರು ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ. ಭಕ್ತವೃಂದದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಾ. ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸಿಕೊಟ್ಟಂಥ ಶ್ರೀಯುತ ಎಂ.ಕೆ. ದಿನೇಶ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಅಂತಕ್ಕಂಥದ್ದು ದಾಸರ ಒಂದು ನುಡಿ. ಅದು ಲೋಕ ಕಲ್ಯಾಣವನ್ನು ಹಿಡಿದರೆ ಹಿಡಿಯಷ್ಟು, ಬಿಟ್ಟರೆ ಜಗದಗಲದಷ್ಟು ಅಂತ ಹೇಳಿ ನಾವು ವಾಸ್ತವವಾಗಿ ಕಾಣ್ತೇವೆ. ಅಂತಹ ಒಂದು ಪ್ರಸ್ತುತತೆಯನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯ ಮೂಲಕ ನಡೆಸಿಕೊಡಬೇಕು ಅಂತ ಹೇಳಿ ಜ್ಯೋತಿ ಬೆಳಗಿಸುವುದಕ್ಕಾಗಿ ಶ್ರೀಯುತ ಜೆ.ಪಿ. ಕೃಷ್ಣೇಗೌಡರು ಹಾಗೂ ವೇದಿಕೆಯ ಎಲ್ಲ ಗಣ್ಯರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಂಥ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ದೇವಾಲಯದ ಆಡಳಿತ ಸಂಸ್ಥೆ ಪರವಾಗಿ, ಅಭಿವೃದ್ಧಿ ಸಂಸ್ಥೆ ಪರವಾಗಿ, ಸರ್ವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಂಬಿಕೆ ಮತ್ತು ನಂಬಿಸುವುದು ಇವೆರಡೂ ಕೂಡ ಸೃಷ್ಟಿಯ ಎರಡು ಮುಖಗಳು. ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ಯಾವುದೇ ಕೆಲಸವನ್ನು ಯಶಸ್ವಿಯಾಗಬೇಕು ಅಂದರೆ ನನ್ನ ನಿರ್ಧಾರವೇ ಅಂತಿಮ ಅಂತ. ಹಾಗೆ ನಂಬಿಸಿ ಆ ಕಾರ್ಯಗಳನ್ನು ಸಿದ್ಧಿಪಡಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಚುರಪಡಿಸ್ತಕ್ಕಂಥದ್ದು ನಂಬಿಕೆಯನ್ನು ಉಳ್ಳವರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಶ್ರೀ ದೇವಿ ಅಂಬೆ ಜಗದಂಬೆ ಅಂತಕ್ಕಂಥ ಧ್ವನಿಸುಳ್ಳಿ ಬಿಡುಗಡೆ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಶ್ರೀಯುತ ಕಲ್ಕಟ್ಟೆ ನಾಗರಾಜ್ ಹಾಗೂ ಅವರ ಎಲ್ಲ ವೇದಿಕೆ ಗಣ್ಯರನ್ನ ಕೇಳ್ಕೊಳ್ತಾ ಇದ್ದೇವೆ. ಅವಿಸ್ಮರಣೀಯ ಸನ್ನಿವೇಶವನ್ನು ನಾವು ಈ ವೇದಿಕೆಯಲ್ಲಿ ಸ್ವೀಕರಿಸ್ತಾ ಇದ್ದೇವೆ. ಇದಕ್ಕಾಗಿ ಶ್ರಮಿಸುವವರೆಲ್ಲರಿಗೂ ಕೂಡ ದೇವಿ ಸರ್ವ ರೀತಿಯಲ್ಲೂ ಶ್ರೇಯಸ್ಸನ್ನು ಕೊಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಈ ಒಂದು ಧ್ವನಿಸುಳ್ಳಿಯನ್ನು ಲೋಕಾರ್ಪಣೆಯನ್ನು ಮಾಡುವಲ್ಲಿ ತಮ್ಮ ಪಾತ್ರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು, FM ಹಾಸನ್ನಲ್ಲಿ ದಿನ ಬೆಳಗ್ಗೆ 6:40 ಒಂದು ಕಾರ್ಯಕ್ರಮ ಬರುತ್ತೆ. ಅದರಲ್ಲಿ ಚಿಕ್ಕಮಗಳೂರಿನ ಅಂಧ ಮಕ್ಕಳ ಶಾಲೆಯಲ್ಲಿ 1ನೇ ತರಗತಿಗೆ ದಾಖಲಾದ ದಿನ ಆ ಮಗುವಿನ ಹೆಸರಿಗೆ 10,000 ರೂಪಾಯಿಯನ್ನು FD ಮಾಡ್ತಾರೆ. ಅದು 10ನೇ ತರಗತಿ ಮುಗಿಸಿ ಹೋಗುವಾಗ ಅದರ ಅಸಲು ಬಡ್ಡಿ ಏನಾಗಿರುತ್ತೆ ಅದನ್ನು ಮುಂದೆ ವಿದ್ಯಾಭ್ಯಾಸದ ಖರ್ಚಾಗಿ ಕೊಡ್ತಾ ಇದ್ದೀವಿ ಅಂತೇಳಿ ಅಂತ. ಅದಕ್ಕೆ ಮೂಲ ಕಾರಣಕರ್ತರು ಶ್ರೀಯುತ JP ಕೃಷ್ಣೇಗೌಡರು. ಇಂತಹ ಒಂದು ಅದ್ಭುತ ಸಮಾಜ ಸೇವಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಉದ್ಘಾಟಕರ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಓಂ ದೇವಿರಮ್ಮಾಯ ನಮಃ. ಓಂ ದೇವಿರಮ್ಮಾಯ ನಮಃ. ಓಂ ದೇವಿರಮ್ಮಾಯ ನಮಃ. ಓಂ ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಅನ್ನಪೂರ್ಣೇಶ್ವರಿ, ಮೂಕಾಂಬಿಕೆ, ಚಾಮುಂಡೇಶ್ವರಿ ನಮಃ. ಕುಕ್ಕೆ ಉಮಾಮಹೇಶ್ವರಿ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾರ್ಧಕ್ಕೆ, ಶರಣ್ಯೇ ತ್ರ್ಯಂಬಕೀ ದೇವಿ ಗೌರಿ ನಾರಾಯಣಿ ನಮಸ್ತುತೆ. ಈ ಊರಿನ ಆದಿಶಕ್ತಿ ಹಾಲಮ್ಮ, ಚಿಕ್ಕಮ್ಮ, ವಿಘ್ನೇಶ್ವರ, ನಂದೀಶ್ವರ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡ್ತಾ, ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರೇ, ಇಲ್ಲಿ ಆಗಮಿಸಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳೇ, ನಿಮ್ಮೆಲ್ಲರಿಗೂ ಶರಣು ಅಂತ ಹೇಳಿ ಒಂದೆರಡು ಮಾತನ್ನಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಪುಣ್ಯ ಕೆಲಸದಲ್ಲಿ ಭಾಗಿಯಾಗಬೇಕಾದ್ರೆ ಗುರು ಹಿರಿಯರ ಹಾಗೂ ದೇವರ ಆಶೀರ್ವಾದ ಇರಲೇಬೇಕು. ನೀವು ಯೋಚನೆ ಮಾಡಿ, ಚಿಕ್ಕಮಗಳೂರಲ್ಲಿ ಎಷ್ಟು ಜನ ಡಾಕ್ಟರ್ ಇಲ್ಲ. ಅದು ನನ್ನ ಸೌಭಾಗ್ಯ. ಕುಲಶೇಖರ್ ಅವರ ಪ್ರೀತಿ ವಿಶ್ವಾಸ, ಅವರ ಕುಟುಂಬದವರ ಪ್ರೀತಿ ವಿಶ್ವಾಸ ಇವತ್ತು ನನ್ನನ್ನು ಇಲ್ಲಿ ಕರ್ಕೊಬಂದಿದೆ. ಕುಲಶೇಖರ್ ಅವ್ರು ಪೂಜೆ ಮಾಡೋಕೆ ಹೇಳಿ ತೊಂದರೆ ಆಗಿರ್ಬೇಕಲ್ಲ, ಇವತ್ತು ನಿಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳೆಲ್ಲ ಕಾಯ್ತಿರ್ತಾರೆ, ತೊಂದರೆ ಇಲ್ಲ, ಡಾಕ್ಟ್ರುಗಳಿದ್ದಾರೆ ನೋಡ್ಕೊಳ್ತಾರೆ, ನಾನು ಸಾಯಂಕಾಲಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ 5 ಗಂಟೆ ಮೇಲೆ ಹೋಗಿ ನನ್ನ ಕಾರ್ಯವನ್ನು ಮುಗಿಸ್ತೀನಿ. ನಿರೂಪಣೆಯನ್ನು ಭಾಳ ಚೆನ್ನಾಗಿ ಮಾಡಿ ತಾವು ದಯವಿಟ್ಟು ಕೂತ್ಕೊಳ್ಳಿ. ನೀವು ನಿಂತು ನನ್ನ ಕಾಲು ನೋವಿತ್ತೆ, ಅಲ್ಲಿರೋರು ದಯವಿಟ್ಟೆಲ್ಲ ಕೂತ್ಕೊಳ್ಳಿ. ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ, ದೇವಿರಮ್ಮನವರ ಇತಿಹಾಸ ಸಾವಿರಾರು ವರ್ಷಗಳಿರಬಹುದು. ದೇವಿರಮ್ಮ ನೆಲೆಸಿರತಕ್ಕಂಥದ್ದು ಒಂದು ರೋಚಕವಾದಂಥ ಕಥೆ, ತಮಗೆಲ್ಲ ಗೊತ್ತಿರಬಹುದು. ಹೇಗೆ ಇಲ್ಲಿ ದೇವಿರಮ್ಮನವರು ಬಂದರು? ದೇವಿರಮ್ಮ ಪಾರ್ವತಿ, ಚಾಮುಂಡೇಶ್ವರಿ 9-10 ದಿನಗಳ ಕಾಲ ಭಯಂಕರವಾದಂಥ ಯುದ್ಧವನ್ನು ಮಹಿಷಾಸುರ ಮರ್ದನ ಮಾಡಿ ವಿಶ್ರಾಂತಿಗೋಸ್ಕರ ಹುಡುಕ್ತಿರ್ತಾರೆ ಸ್ಥಳವನ್ನು.
ಆಗ ಅವರು ಇಲ್ಲಿ ಬಂದಾಗ ಮುಳ್ಳಯ್ಯನಗಿರಿಗೆ ಹೋಗ್ತಾರೆ, ಸೀತಾಳಯ್ಯನಗಿರಿಗೆ ಹೋಗ್ತಾರೆ. ಎಲ್ಲರೂ ಕೂಡ ಅಲ್ಲಿ ಗಂಡಸು ಇರ್ತಾರೆ. ಅದನ್ನು ಸ್ಥಾಪನೆ ಮಾಡಿ ಅವಾಗ ಹೇಳ್ತೀನಿ, ನಾವೆಲ್ಲ ಇಲ್ಲಿ ಗಂಡಸರಿದ್ದೀವಿ, ನೀನು ಈ ಜಾಗವನ್ನು ಅಲ್ಲಿ ಸ್ಥಾಪನೆ ಮಾಡಿ ಭಕ್ತಾದಿಗಳಿಗೆ ಅನುಗ್ರಹವನ್ನು ಕೊಡು ಅಂತ ಹೇಳಿದಾಗ ಅವರು ದೇವಿ ಇಲ್ಲಿ ಬಂದು ಸ್ಥಾಪನೆ ಆಗಿ ಅತ್ಯಂತ ಪೂಜನೀಯ, ಬಹಳ ಪವಿತ್ರವಾದಂಥ ಸ್ಥಳ ಸನ್ನಿಧಿ ಇದು. ಜಗತ್ತಿನಾದ್ಯಂತ ಇದರ ಭಕ್ತಾದಿಗಳಿದ್ದಾರೆ. ತಾವು ಗಮನಿಸಿರ್ಬೋದು, ಕಲ್ಲೇಗೌಡರ ಮಗ ಹೇಳಿದಾಗ ಇಲ್ಲಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಹೋದ ತಿಂಗಳು ನಡೀತು. ಬೆಳಗ್ಗೆ ಫೋನ್ ಮಾಡಿದೆ ಕುಲಶೇಖರ್ ಅವರು, ಹೇಳಿದೆ ಅಂಥ ಕಾರ್ಯಕ್ರಮ ಮಾಡಲಿಕ್ಕೆ ಗ್ರಾಮಸ್ಥರ ಒಂದು ಬೆಂಬಲ, ನಿಮ್ಮ ಒಂದು ಹಿನ್ನೆಲೆ. ಅವ್ರು ಹೇಳ್ತಾ ಇದ್ರು, ಎಷ್ಟು ಜನ ನಾನು ಬೈಕೊಂಡಿದ್ರೆ ಗೊತ್ತಿಲ್ಲ ಅಂತ. 4-5 ಗಂಟೆಗೆ ನಾನು ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೆ, ಎಲ್ಲರನ್ನೂ ಹೇಳಿಸ್ತಿದ್ದೆ. ಮೊನ್ನೆಯಿಂದಲೂ ಕೂಡ ಈ ಕಾರ್ಯಕ್ಕೆ ಬರಬೇಕು ಅಂತ 5 ಗಂಟೆಗೆ ಎಲ್ಲರಿಗೂ ಹೇಳಿದ್ದೀನಿ. ನಾನು ಹೇಳಿದೆ, ಯಾರೂ ಬೈಕೊಳೋದಿಲ್ಲ, ನೀವು ಪುಣ್ಯದ ಕೆಲಸಕ್ಕೆ ಬರೋಕ್ಕೆ ಹೇಳಿದ್ರಲ್ಲ, ನನ್ನನ್ನು ಸೇರಿ ಅದೊಂದು ಪುಣ್ಯದ ಕೆಲಸ, ದೇವಿಯ ಒಂದು ಆಶೀರ್ವಾದ, ರಕ್ಷಣೆ. ಹಾಗಾಗಿ ತಾವೆಲ್ಲ ಬಂದಿದ್ದೀರಿ. ಅವತ್ತಿನ ಕಾರ್ಯಕ್ರಮದಲ್ಲಿ 5 ಸಂಗೀತ ಕಾರ್ಯಕ್ರಮದ ನಾನೇ 4 ಸಜೆಸ್ಟ್ ಮಾಡಿದಾಗ 4 ಕೂಡ ಭಾಳ ಸಂತೋಷದಿಂದ ಕುಲಶೇಖರ್ ಅವರು ಅದನ್ನು ಒಪ್ಪಿ ತಮ್ಮೆಲ್ಲರಿಗೂ ಉಣಬಡಿಸಿದರು. ಅದನ್ನು ಕೂಡ ಎಕ್ಸಸರಿ ಅನ್ನತಕ್ಕಂಥ ಒಂದು ಚಿಕ್ಕಮಗಳೂರಲ್ಲಿ ಒಂದು ಸಂಘ ಇದೆ. ಅದಕ್ಕೆ ರೇಖಾ ನಾಗರಾಜ್ ಅವರೇ ಮುಖ್ಯಸ್ಥರು. ನಾಗರಾಜ್ ಅವರ ಕನಸು ಪರಮೇಶ್ವರ್ ಅವ್ರದ್ದು. ಯಕ್ಷಗಾನನೂ ತಮಗೆಲ್ಲ ಗೊತ್ತಲ್ಲ, ಮಂಗಳೂರಿಗೆ ಸೀಮಿತವಾಗಿತ್ತು, ಕರಾವಳಿಗೆ. ಕರ್ನಾಟಕಕ್ಕೆ ಯಾವಾಗಲೂ ಖಾಲಿ ಇಟ್ಟೇ ಇರಲಿಲ್ಲ. ಯಕ್ಷಗಾನದಾಗೆ ಗಂಧ ಗುರಿ ಏನಕ್ಕೆ ಗೊತ್ತಿರಲಿಲ್ಲ ಎಲ್ಲರಿಗೂ. ಅದನ್ನು ತಪ್ಪಿಸಿ ಅದನ್ನು ಮಾಡಿ ಈಗ 1 ವರ್ಷ ಆಯಿತು ಎಕ್ಸಸರಿ ಸ್ಥಾಪನೆಯಾಗಿ. ತಾವು ಇಲ್ಲಿ ನೋಡಿರ್ಬೋದು, ನಾವು ಬರುವಾಗ ಅಲ್ಲಿ ಸ್ಕ್ರೀನಿಗಲ್ಲಿ ಬರ್ತಾ ಇತ್ತು ಅದೇ ಯಕ್ಷಗಾನ. ಅದರಲ್ಲಿ ಬಹಳ ಅದ್ಭುತವಾಗಿ ಮಹಿಷಾಸುರ ನಮ್ಮ ನಟನೆಯನ್ನು ಮಾಡಿದಂಥವರು ರೇಖಾ ಅವರು. ಅವರಿಗೆ ಆ ಶಕ್ತಿ ಬಂದಿತ್ತು, ದೇವಿಯ ಅನುಗ್ರಹ ಆಗಿತ್ತು. ಹಾಗೆ ಅವತ್ತು 1000 ಜನ ಅದನ್ನು ಗಮನಿಸಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರೂಪರು ಹೇಳಿದಂಗೆ ನಮ್ಮಲ್ಲಿ ಒಂದು ದೇವಾಲಯ ಇದೆ, ನನ್ನ ಅಚ್ಚುಮೆಚ್ಚಿನ ದೇವಾಲಯ. ಅದೇ ನನ್ನ ದೇವಾಲಯ, ಮಸೀದಿ, ಚರ್ಚ್ ಹಾಗೂ ಗುರುನಾನಕ ಸಮಾಧಿ. ನನ್ನ ಮಟ್ಟಿಗೆ ಅದು ನನ್ನ ದೇವಸ್ಥಾನ. ಅಲ್ಲೇನೀಗ 57 ಜನ ಮಕ್ಕಳು, ಅವರೆಲ್ಲ ದೇವರ ಮಕ್ಕಳು, ಮಾತನಾಡುವ ದೇವರು, ಚಲಿಸಾಡುವ ದೇವರು. ಅವರಿಗೆ ಒಂದು ಸೇವೆ ಮಾಡತಕ್ಕಂಥ ಅವಕಾಶ ದೇವರು ನನಗೆ ಒತ್ಕೊಟ್ಟಿದ್ದಾನೆ. ನಾವು ಶಾಲೆಯನ್ನು ಪ್ರಾರಂಭ ಮಾಡಿ 34 ವರ್ಷಗಳಾಯಿತು. ನಾನು ಅವ್ರು ಕೇಳ್ಕೊಂಡಾಗ ಕುಲಶೇಖರ್ ನಾನು ಅವರಿಗೊಂದು ಅವಕಾಶ ಕೊಡಿ ಅಂದಾಗ ಎಲ್ಲ ಮಕ್ಕಳು ಬಂದು 2 ಗಂಟೆ ಸತತವಾಗಿ ಸಂಗೀತ ಕಾರ್ಯಕ್ರಮವನ್ನು ಉಣಬಡಿಸಿದರು ಇಲ್ಲಿ ದೇವಿಯ ಸನ್ನಿಧಿಯಲ್ಲಿ. ಅವರೆಲ್ಲರೂ ಕೂಡ ತುಂಬ ಸಂತೋಷಪಟ್ಟಿದ್ದಾರೆ. ಹಾಗೆ ವಿವಿಧ ಕಡೆಯಿಂದ ಬಂದಂಥವರೆಲ್ಲರೂ ಕೂಡ ಅವತ್ತು ಕಾರ್ಯಕ್ರಮವನ್ನು ಚೆನ್ನಾಗಿ ಕೊಡಿಸಿದರು. ನಾನು ಕೂಡ ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೆ, ಅದು ನನ್ನ ಪುಣ್ಯ. ಭಾಳ ಅದ್ಭುತವಾಗಿ ಮೆರವಣಿಗೆ ಆಯಿತು, ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಜನ ದಿನನಿತ್ಯ ಬಂದು ಹೋದರೆಲ್ಲ ನೆನೆಸ್ತಿರ್ತಾರೆ. ಇಂಥ ಒಂದು ಕಾರ್ಯಕ್ರಮ ಮನೆಯಲ್ಲಿಲ್ಲ ಆಯ್ತಲ್ಲ, ಅದು ಎಲ್ಲ ಭಕ್ತಾದಿಗಳ ನೇತೃತ್ವದಲ್ಲಿ ಹಾಗೂ ಕುಲಶೇಖರ್ ಅವರ ನೇತೃತ್ವದಲ್ಲಿ ಅಂತ ಹೇಳುವಾಗ ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಇತ್ತೀಚೆಗೆ ಇಲ್ಲಿ ಮಧ್ಯಾಹ್ನ ಪ್ರಸಾದ ಕೊಡ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಇನ್ನೂ ಅತ್ಯಂತ ಗಮನಿಸಬೇಕಾದಂಥ ಒಂದು ಸೇವೆ, ಅನ್ನ ಸಂತರ್ಪಣೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಕಂಡಿರ್ತಕ್ಕಂಥ, ಅದು ಕರ್ನಾಟಕದಲ್ಲಿ ಜಾಸ್ತಿ. ಧರ್ಮಸ್ಥಳ ತನಗೆ ಗೊತ್ತಿರ್ಬೋದ, ಯಾವಾಗಿಂದ ಅನ್ನಬ್ರಹ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಎಷ್ಟು ವರ್ಷಗಳಿಂದ ಎಲ್ಲರಿಗೂ ಊಟ ಕೊಡ್ತಿರ್ತಕ್ಕಂಥದ್ದು. ನನ್ನ ಮಕ್ಕಳ ವೈದ್ಯ ಯಾವತ್ತೂ ಕೂಡ ಅಲ್ಲಿ ಕೇಳಿಲ್ಲ ಊಟ ವ್ಯತ್ಯಾಸ ಆಗಿ ವಾಂತಿ ಬೇಜ ಆಗಿರ್ತದೆ. ನೀವು ಯಾರಾದ್ರೂ ಕೇಳಿದ್ದೀರಾ? ಇದುವರೆಗೂ ಕೂಡ ಲಕ್ಷಾಂತರ ಕೋಟ್ಯಾಗಿ ಊಟ ಮಾಡಿದ್ದಾರೆ ಅಲ್ಲಿ. ಯಾರಿಗೂ ಕೂಡ ಇವತ್ತು ತನಕ ಫುಡ್ ಪಾಯ್ಸನ್ ಆಗಿ ವಾಂತಿ ಬೇಜನ್ನು ಅದು ದೇವರ ಅನುಗ್ರಹ. ಅದೇ ರೀತಿ ಇಲ್ಲಿ ನಾನು ಯಾವಾಗಲೂ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಮಾತಾಡ್ತೀನಿ ಕುಲಶೇಖರ್ ಹತ್ರ ಇವಾಗ ವ್ಯವಸ್ಥೆ ಬಗ್ಗೆ, ಏನು ನಡೀತಾ ಇದೆ ಇವತ್ತು, ಏನಾಗ್ತಿದೆ ಅಂತ. ಈ ದೇವಸ್ಥಾನ ಬೆಳೆದು ಬಂದಿರೋ ರೀತಿ ನೋಡಿದರೆ ನಿಜವಾಗ್ಲೂ ಕೂಡ ಯಾರ್ಯಾರಿಗೂ ಆಶ್ಚರ್ಯ ಆಗುತ್ತೆ. ಬಂದವರೆಲ್ಲರೂ ಕೂಡ ನನ್ನಿಂದ ಏನಾಗಬೇಕು ಅಂತಕ್ಕಂಥ ಕೇಳಿ ಈ ಮಟ್ಟಕ್ಕೆ ಈ ದೇವಸ್ಥಾನ ಬೆಳೆದಿರೋದು ದೊಡ್ಡ ವಿಕ್ರಮ ಅದಂತ ನಾನು ನಂಬಿದ್ದೀನಿ. ಎಲ್ಲೂ ಇಲ್ಲ ಜಗತ್ತಿನಲ್ಲಿ ಇಂಥ ಒಂದು ದೇವಸ್ಥಾನ. ಚಪ್ಪಾಳೆ ಮುಖಾಂತರ ನಾವು ಅದನ್ನು ಹಬ್ಬಿಸ್ಬೇಕು, ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೊಡೆಯೋದು ಆರೋಗ್ಯಕ್ಕೆ ಭಾಳ ಉತ್ತಮವಾದಂತು. ಯಾರು ಚೆನ್ನಾಗಿ ಚಪ್ಪಾಳೆ ಹೊಡಿತು ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಅವರಿಗೆ. ಇನ್ನೊಂದು ಇತ್ತೀಚೆಗೆ ಕಾಯಿಲೆ ಬಂದಿದೆಯಲ್ಲ, ಯಾವ್ದು ನೋಡಿ ಹೀಗೆ ಮಾತಾಡ್ತಾ ಇದ್ದು ಫೋಟೋಗ್ರಾಫರ್ ಬೆಳೆದು ಸರ್ 10 ದಿವಸದಿಂದ ನನಗೆ ಬಿಂದು ಆಗಿತ್ತು ಅಂತ. ಮಲೆನಾಡಿನಂತೂ ಹೆಚ್ಚು 60-60%
ಡೆಂಗಿ ಆಗಿದೆ. ನೀವು ಯಾವ ನರ್ಸಿಂಗ್ ಹೋಮ್ ಹೋಗಿ ಜಾಗನೇ ಖಾಲಿ ಇಲ್ಲ. ಜಾಗ ಕೊಡಿ, ಒಂದು ಪೇಷಂಟ್ ಅಡ್ಮಿಟ್ ಮಾಡೋಕೆ ಹೇಳ್ತಾರೆ. ಅಷ್ಟು ಇಡೀ ನಮ್ಮ ಎಷ್ಟು ನರ್ಸಿಂಗ್ ಹೋಮ್ಗಳಿವೆ ಎಲ್ಲ ತುಂಬಿ ತುಳುತ್ತಾ ಇದ್ದಾರೆ, ಎಲ್ಲ ಡೆಂಗ್ಯೂಯಿಂದ. ಸಣ್ಣ ಮಕ್ಕಳ ಆದಿಯಾಗಿ 2 ತಿಂಗಳ ಮಕ್ಕಳ ಆದಿಯಾಗಿ 80 ವರ್ಷದಲ್ಲಿ ಕೂಡ ಈ ಕಾಯಿಲೆ ಬರ್ತಿರ್ತಕ್ಕಂಥ. ಹಾಗೆ ದೇವಿಯ ಅನುಗ್ರಹದಿಂದ ಅದು ದೂರ ಆಗಬೇಕೆ ಹೊರತು ಸರ್ಕಾರದಿಂದ ಆಗಲಿ ಗ್ರಾಮ ಪಂಚಾಯತಿಯಿಂದ ಆರೋಗ್ಯ ಇಲಾಖೆಯಿಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಚಪ್ಪಾಳೆ ಹೊಡಿತಿರ್ತೀರಲ್ಲ, ಆ ಸೊಳ್ಳೆ ಏನು ಗೊತ್ತಾ, ಹಗಲು ಕಡೆಯ ಸೊಳ್ಳೆ, ಅದು ಹೆಣ್ಣು ಸೊಳ್ಳೆ. ಅದಕ್ಕೊಂದು ಹೆಸರು ಇಟ್ಬಿಟ್ಟಿದ್ದಾರೆ ಸೈಂಟಿಸ್ಟ್, ಈಜಿಪ್ಟಿ ಅಂತ. 3 ದಿನ ಬದುಕುತ್ತೆ, 1 ಲಕ್ಷ ಮೊಟ್ಟೆ ಇಡುತ್ತಂತೆ. ನೋಡಿ ಎಂಥ ಒಂದು ಕಣ್ಣ ಕೀಟ, ಎಂಥ ಒಂದು ಮನುಷ್ಯನಿಗೆ. ನಾವು ದೊಡ್ಡ ಮನುಷ್ಯರು, ನಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಆದರೆ ಸೊಳ್ಳೆಯಿಂದ ಇವತ್ತು ನಾನು ಅದಕ್ಕೆ ಚಪ್ಪಾಳೆ ಹೊಡಿತೀರಲ್ವಾ, ಆ ಸೊಳ್ಳೆಗಳೆಲ್ಲ ಸಾಯ್ತಿರ್ತವೆ, ಓಡ್ತಿರ್ತವೆ ಅಂತ. ಅದಕ್ಕೆ ಚಪ್ಪಾಳೆ ಹೊಡಿತಾನೆ ಇರಬೇಕು ನಿಮಗೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಗೊತ್ತು, ದೇವಿಯ ಬಗ್ಗೆ ಸುಮಾರು 8 ಅದ್ಭುತವಾದಂಥ ಹಾಡುಗಳನ್ನು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ, ಪೆನ್ ಡ್ರೈವ್. ಅದನ್ನು 7 ಅಂತ ಕಾಣುತ್ತೆ. ಅದನ್ನು ಬರೆದು ಸಂಯೋಜನೆ ಮಾಡಿ ಹಾಡಿ ಅದೆಲ್ಲ ಸ್ನೇಹಿತರನ್ನ ಕರೆದು ಹಾಡಿಸ್ತಂದವರು ಏಕೈಕ ವ್ಯಕ್ತಿ ನನ್ನ ಆತ್ಮ ಮಿತ್ರ ಆದಂಥ ಕಲ್ಕಟ್ಟೆ ನಾಗರಾಜ್ ಅವರು, ನಮ್ಮೂರಿನ ಸಂಗೀತದ ರಾಯಭಾರಿಯವರು. ದಿನನಿತ್ಯ ಅವ್ರ ಮನೆಯಲ್ಲಿ ಏನಾದರೂ ಒಂದು ಸಾಹಿತ್ಯ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಜನಮಿತ್ರ ತಾವು ಗಮನಿಸಿರೋದು, ಎಷ್ಟು ಜನ ಜನಮಿತ್ರ ಓದ್ತೀರಿ? ಕೈ ಎತ್ತಿ ನೋಡೋಣ. ಜನಮಿತ್ರ 1, ಜನಮಿತ್ರ. ನಾಳೆಯಿಂದ ಜನಮಿತ್ರದ 60 ವರ್ಷ ಆಯಿತು. ಗಿರಿಜಾಶಂಕರ್ ಅದನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ 5 ಪೈಸಾ ಇತ್ತು ಪ್ರಾರಂಭವಾಗ, 5 ಪೈಸಾ. ಈಗ 2 ರೂಪಾಯಿ ಆಗಿದೆ. ಈಗ 4 ಪೇಜ್ ಆಗಿದೆ. ಅದು ಪ್ರಾಸ್ತಾವಿಕ ಪತ್ರಿಕೆ ಆಗಿದೆ. ಸುಮಾರು 4-5 ಜಿಲ್ಲೆಯಲ್ಲಿ ಬರುತ್ತೆ. ಅದರಲ್ಲಿ ದಿನನಿತ್ಯ ವಾರಕ್ಕೊಂದ್ಸರಿ ನಮ್ಮ ರೇಖಾ ನಾಗರಾಜನವರು, ಅವರ ಮಗಳು ವೈಷ್ಣವಿ ಬರಬೇಕಿತ್ತು. ಅವಳು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಜೈನ್ ಕಾಲಲ್ಲಿ. ಅವರು ಹಾಗಾಗಿ ರಜೆ ಇರಲಿಲ್ಲ, ಬರಲಿಲ್ಲ. ಈ 3 ಜನ ಕೂಡ ಸಾಹಿತ್ಯದ ಕಸಿಯನ್ನು ಮಾಡ್ತಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ. ನಾನು ಕೇಳಿದೆ ಅವರಿಗೆ, 7 ಹಾಡನ್ನು ಎಷ್ಟು ದಿವಸ ತಗೊಂಡ್ರಿ ಬರೀಲಿಕ್ಕೆ, ಸಂಯೋಜನೆ ಮಾಡಲಿಕ್ಕೆ? 3 ದಿನ ಅಂತೆ. ನೋಡಿ ಎಂಥ ಅದ್ಭುತವಾದಂಥ ವರಪುತ್ರ. ಇವರು ಶೃಂಗೇರಿ ಶಾರದೆಯ ಒಂದು ವರಪುತ್ರ. ನಿನ್ನೆ ಒಂದು ಹಾಡನ್ನು ಬರೆದಿದ್ದಾರೆ, ಇವತ್ತು ಬಿಡುಗಡೆ ಆಗಿದೆ. ಎಲ್ಲಿ ಗೊತ್ತಾ? ಹರಿಹರಪುರದಲ್ಲಿ ಮಠದಲ್ಲಿ, ಹುಬ್ಬಳ್ಳಿಯಲ್ಲಿ ಇವಾಗ ರಿಲೀಸ್ ಆಗಿದೆ. ಹೀಗೆ ಇವರು 100,000 ಪದ್ಯಗಳನ್ನು ಬರೆದು 108, 110 CD-ಗಳನ್ನು ಬಿಡುಗಡೆ ಮಾಡಿದ್ದಾರೆ. ತಾನೇ ಸ್ವಂತ ಬರೀತಾರೆ. ರಾತ್ರಿ ಕೊರೋನಾದಲ್ಲಿ ನಿಮ್ಮ ಕೀಳು ಅಷ್ಟೇ, ಕೊರೋನಾದಲ್ಲಿ ಏನೂ ಕೆಲಸ ನಡೀತಿಲ್ಲ, ಹೌದಾ ಇಲ್ಲ? ಇವರು 2,500 ಕವನಗಳನ್ನು ರಾತ್ರಿ ಕುರಿತು ಬರೀತಾರೆ. ಅದು ನನಗೆ ಮೊಬೈಲಿಗೆ ಕಳಿಸ್ತಾ ಇದ್ರು. ನಾನು ಕೂಡ ಅಂತಹ ಒಂದು ಅದ್ಭುತವಾದಂಥ ವ್ಯಕ್ತಿತ್ವದ ನಾಗರಾಜ್ ಕಲ್ಕಟ್ಟೆ ಅವರಿಗೆ ದೇವಿಯ ಆಶೀರ್ವಾದ ಸಿಗಲಿ. ಅವರು ಭಕ್ತರಾಗಿದ್ದಾರೆ ಇವಾಗ. ಹಾಗೂ ಹಾಡಿದಂಥ ಎಲ್ಲರಿಗೂ ಕೂಡ, ಅದರಲ್ಲೂ ರಶ್ಮಿ ಮಂಜುನಾಥ್ ಅವರು, ನಮ್ಮೂರಿನವರು. ಅವರು ವಿಶೇಷ ಏನಂದರೆ MA-ಯಲ್ಲಿ ಫಸ್ಟ್ ರ್ಯಾಂಕ್, ಮೈಸೂರು ಯೂನಿವರ್ಸಿಟಿ. ಚಪ್ಪಾಳೆ ಹೊಡಿಬೇಕಲ್ವ? ಫಸ್ಟ್ ರ್ಯಾಂಕ್ ನಾವು ಊರಿನವರು. ಈಗ ಸಂಗೀತ ಶಿಕ್ಷಕಿ ಆಗಿದ್ದಾರೆ. ಅವರಿಗೆ 1 ಅಲ್ಲ 2, 5 ಗೋಲ್ಡ್ ಮೆಡಲ್. 5 ಸರಿ ಚಪ್ಪಾಳೆ ಹೊಡಿಬೇಕು ನೀವು. ಅಭಿನಂದನೆಗಳು ನಿಮಗೆ. ಇವರೆಲ್ಲ ಸಂಗೀತಗಾರರು. ಮಲ್ಲಿಗೆ ಸುದ್ದಿ ಬಗ್ಗೆ ಹೇಳದೆ ಹೋದರೆ ತಪ್ಪಾಗುತ್ತೆ. ವೃತ್ತಿಯಲ್ಲಿ ಏನು ಗೊತ್ತಾ, ಅವರು ಹೂವಿನ ವ್ಯಾಪಾರಿ. ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ ಅವ್ರ ಮಗ ಅಭಿ, ಅವನು ಕೂಡ ಅಲ್ಲಿರ್ತಾನೆ. ವೃತ್ತಿಯಲ್ಲಿ ಹೂವಿನ ಹಾಡುಗಾರಾಗಿ ಮಲ್ಲಿಗೆ ಅದ್ಭುತವಾದಂಥ ಒಂದು ಕಂಠಸಿರಿಯನ್ನು ಹೊಂದಿದ್ದಾರೆ. ಅವರು ನಮ್ಮೂರನ್ನು CS ಅಶ್ವಥ್ ಅಂತ ಕರಿತೀವಿ. ಅವರ ಧ್ವನಿಯಲ್ಲೇ ಹಾಡತಕ್ಕಂಥವರು. ಸಾವಿರಾರು ಹಾಡುಗಳನ್ನು ಎಲ್ಲ ಕಡೆ ಹಾಡಿದ್ದಾರೆ. ಆ ಹಾಡಿನ ಮುಖಾಂತರ, ಸಂಗೀತ ಮುಖಾಂತರ ತಾವು ಬೆಳೆದಿದ್ದಾರೆ. ಅಲ್ಲಿ ಕಣ್ಣನ್ನವರ ಆಶೀರ್ವಾದ ಅವರಿಗಿದೆ, ಹಿರೇಮಂಗಳೂರು ರಾಮನ ಆಶೀರ್ವಾದ ಅವರಿಗಿದೆ. ಹಾಗೆ ಅವರು ನಾಯಿ ಕೂಡ ಸಾಕಿದ್ದಾರೆ, ರಾಮು ಅಂತ. ತಾವು ಗಮನಿಸಬಹುದು, ಭಾರತದ ಬಾವುಟಲ್ಲಿ ಇಟ್ಕೊಂಡು ಎಲ್ಲ ಮೆರವಣಿಗೆಯಲ್ಲಿ ಬಾಯಿಸಿರ್ತದ್ದು ರಾಮು ಅಂತ ನಾಯಿ ಅಂತ. ಅದರ ಮಾಲೀಕರು ಇವರು. ತುಂಬ ದೈವಭಕ್ತ. ತಾವು ಒಂದು ಹಾಡನ್ನು ಕೇಳಿ ಇವಾಗ ಇಷ್ಟನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ನಿಮಗೆ ಸದಾ ದೇವಿಯ ಆಶೀರ್ವಾದ ಇರಲಿ. ನಿಮ್ಮ ಇಡೀ ಕುಟುಂಬದಲ್ಲಿ ಆರೋಗ್ಯ, ಸಂಪತ್ತು, ಸೇವೆ ಮಾಡುವ ಮನೋಭಾವ ಸದಾ ಇರಲಿ ಅಂತ ಹೇಳ್ತಾ, ನಾವೊಂದು ವಚನವನ್ನು ತಮಗೆ ಸಮರ್ಪಣೆ ಮಾಡಿ. ಈಗಿನ ಕಾಲಕ್ಕೆ ಆ ವಚನ ಬಹಳ ಅದ್ಭುತವಾದಂಥದ್ದು. ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಭಾರತೀಯರು. ತಮ್ಗೆ ಗೊತ್ತು ಭಾರತ ಯಾವ ಸ್ಥಾನಕ್ಕೆ ಬಂದಿದೆ ಅಂತ. 11ನೇ ಸ್ಥಾನದಲ್ಲಿತ್ತು, 6 ತಿಂಗಳಿಗೆ 5ನೇ ಸ್ಥಾನಕ್ಕೆ ಬಂದಿದೆ. ಮುಂದಿನ ವರ್ಷಕ್ಕೆ 3ನೇ ಸ್ಥಾನಕ್ಕೆ ಬರುತ್ತೆ. ಇದಕ್ಕೆ ಮೂಲ ಕಾರಣ ಪುರುಷರು ನನ್ನ ಮೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು.
ಎಲ್ಲೇ ಹೋಗ್ಲಿ ಮಾತಾಡಲಿ ಭಾರತ ಬಗ್ಗೆ ಮಾತಾಡ್ತಾರೆ, ಬೇರೆ ಏನು ಮಾತಾಡಲ್ಲ. ನನ್ನ ದೇಶ 147 ಜನ ನನ್ನ ಕುಟುಂಬದವರು, ನನ್ನ ಸಂಬಂಧಿಗಳು ಅಂತ ಹೇಳ್ತಾರೆ. ಯಾವ ಪ್ರೈಮ್ ಮಿನಿಸ್ಟರ್ ಈಗ ಹೇಳಿರಲಿಲ್ಲ. ನಾನು ನೆಹರು ಕಾಲದಿಂದ, ನನಗೆ 76 ವರ್ಷ, ನೆಹರು ಕಾಲದಿಂದ ನೋಡ್ಕೊ ಬಂದಿದ್ದೀನಿ. ವಾಜಪೇಯಿ ಬಿಟ್ಟರೆ ಅತ್ಯುತ್ತಮ ದೇಶದ ನಮ್ಮ ಪ್ರಧಾನಮಂತ್ರಿ ಅಂದರೆ ಮೋದಿಜಿಯವರು. ಅವರು ಸಾಮಾನ್ಯ ಮನುಷ್ಯನಲ್ಲ, ಅವತಾರ ಪುರುಷ ಅವರು. ಅದು ಸಮಾಜದಲ್ಲಿ ನಿಂದಕರು ಇರಬೇಕಯ್ಯ, ನಿಂದಕರು ಇರ್ಬೇಕಂದ್ರೆ ನಿಂದಕರು ಇದ್ದೇ ಇರ್ತಾರೆ. ಈಗ ನನ್ನನ್ನು ಹೊಗಳಿದ್ರೆ ನಾನು ನಮ್ಮ ಮೇಲೆ ಹೋಗ್ತೀನಿ, ನಾನು ಮಾಡಿದ ತಪ್ಪುಗಳನ್ನು ತಿರ್ತಾ ಇದ್ರೆ ನಾನು ತಿದ್ಕೊಡ್ತೀನಿ. ಹಾಗೆ 100ಕ್ಕೆ 100ರಷ್ಟು ಎಲ್ಲರನ್ನೂ ಒಪ್ಪಿಸೋ ವ್ಯಕ್ತಿ ಇಲ್ಲ. ಎಲ್ಲರನ್ನೂ ಒಪ್ಪುವ ವ್ಯಕ್ತಿ ಇನ್ನೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥವರು ನಮ್ಮ ದೇಶಕ್ಕೆ ಬೇಕಿತ್ತು, ದೇಶವನ್ನು ಮುಂದಾಡ್ತಿದ್ದಾರೆ. ಹಾಗೆ ಆ ಭಾರತ ದೇಶದ ಬಗ್ಗೆ ನನಗೆ ಗೌರವ. ನಾವೆಲ್ಲರೂ ಇವತ್ತು ನೀವೇನು ಕೇಳೋ ಹಕ್ಕಿಲ್ಲ, ಭಾರತ ದೇಶ ನಿಮ್ಗೆ ಏನು ಕೊಟ್ಟಿದ್ದು ಹಕ್ಕಿಲ್ಲ, ನೀವೇನು ಕೊಟ್ಟಿದ್ದೀರಿ ಅದನ್ನು ಪ್ರಶ್ನೆ ಮಾಡ್ಕೋಬೇಕು. ಹಾಗೆ ಈ ವಚನ ಹಿಂಗೆ ಹೋಗುತ್ತೆ. ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಮನುಕುಲ, ನನ್ನ ಗೋತ್ರ ಮಾನವ ಗೋತ್ರ, ನಮ್ಮ ವೇದಿಕೆ ವಿಚಾರ ವೇದಿಕೆ, ನಮ್ಮ ನೀತಿ ಸಮನ್ವಯ ನೀತಿ, ನಮ್ಮ ಪಕ್ಷ ಭಕ್ತಿ ಪಕ್ಷ, ನಮ್ಮ ಸೇವಾ ಮನೋಭಾವ, ನಮ್ಮ ಬಾವುಟ ಪ್ರೇಮ ಬಾವುಟ, ನಮ್ಮ ಜಯಕಾರ ಕುಲಶೇಖರ್ ಅವರ ಎಲ್ಲ ಸಂಬಂಧಿಗಳ ಜಯಕಾರ, ನಿಮ್ಮೆಲ್ಲರ ಜಯಕಾರ, ಧೈರ್ಯಮಂತ ಜಯಕಾರ, ಮಲ್ಲೆನಳ್ಳಿ ಜಯಕಾರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಆತ್ಮೀಯರೇ, ಯಶಸ್ಸಿನ ಮೂಲ ಸರಿಯಾದ ನಿರ್ಧಾರ. ಆ ಸರಿಯಾದ ನಿರ್ಧಾರಗಳು ಅನುಭವಕ್ಕೆ ಹಿಡಿದಂಥ ಸಾಕ್ಷಿಗಳು. ಇದನ್ನು ತಮ್ಮ ಮಾತುಗಳಲ್ಲಿ ಅಭಿವ್ಯಕ್ತಿಪಡಿಸಿದಂಥ ಲಕ್ಷಾಂತರ ಮಕ್ಕಳಿಗೆ ಆರೋಗ್ಯ ಸೇವೆಯನ್ನು ನೀಡಿ, ಅಷ್ಟೇ ಮಕ್ಕಳಿಗೆ ಸಮಾಜ ಸೇವಾ ಕಾರ್ಯಗಳ ಮುಖಾಂತರ ಒಂದು ಜೀವನವನ್ನು ರೂಪಿಸಿಕೊಟ್ಟಂಥ ಶ್ರೀಯುತ JP ಕೃಷ್ಣೇಗೌಡ ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಪಾರ್ವತಿ ತನ್ನ 2 ಮಕ್ಕಳನ್ನು ಕರ್ಕೊಂಡು ಭೂಲೋಕಕ್ಕೆ ಬರ್ತಾಳೆ. ಭೂಲೋಕದಲ್ಲಿ ಶಿವ ತಪಸ್ಸಿಗೆ ಕುಳಿತಿರ್ತಾನೆ. ಗಣೇಶ ಮತ್ತು ಸುಬ್ರಹ್ಮಣ್ಯ ಎಷ್ಟೇ ಮಾತಾಡಿಸಿದ್ರು ಶಿವ ಮಾತಾಡೋದಿಲ್ಲ. ಪಾರ್ವತಿ ಹೇಳ್ತಾಳೆ, ನಿಮ್ಮಪ್ಪ ಯಾಕೋ ಸಿಟ್ಟು ಮಾಡ್ಕೊಂಡಿದ್ದಾರೆ, ನಾವು ವಾಪಸ್ಸು ಕೈಲಾಸಕ್ಕೆ ಹೋಗೋಣ ಬನ್ನಿ ಅಂತ. ವಾಪಸ್ ಕೈಲಾಸಕ್ಕೆ ಹೋದರೆ ಅಲ್ಲಿ ಶಿವ ನಗ್ತಾ ನಿಂತಿರ್ತಾನೆ. ಪಾರ್ವತಿ ಕೋಪಗೊಂಡು ಕೇಳ್ತಾಳೆ, ಮಕ್ಕಳು ಅಷ್ಟೊಂದು ನಿಮ್ಮನ್ನು ಮಾತಾಡಿಸಿದ್ರು ನೀವು ಮಾತಾಡಲಿಲ್ಲ, ತುಂಬ ಬೇಜಾರು ಮಾಡ್ಕೊಂಡು ಯಾಕೆ ಅಂತ. ಈಶ್ವರ ಹೇಳ್ತಾನೆ, ನಾನು ಕೈಲಾಸದಲ್ಲೇ ಇದ್ದೆ, ಭೂಲೋಕಕ್ಕೆ ಬಂದೇ ಇರಲಿಲ್ಲ ಅಂತ. ಅದನ್ನು ಪರೀಕ್ಷೆ ಮಾಡೋದಕ್ಕಾಗಿ ಈಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಭೂಲೋಕಕ್ಕೆ ಬರ್ತಾರೆ. ಮುಂಚೆ ಏನು ಈಶ್ವರನ ನೋಡಿದ್ರು ಅಂತ ಹೇಳಿದ್ರು, ಅದೇ ಸ್ಥಳದಲ್ಲಿ ಮಂದಹಾಸಯುಕ್ತ ಈಶ್ವರ ಕುಳಿತಿರ್ತಾನೆ. ಬಹಳ ಆಶ್ಚರ್ಯ ಆಗುತ್ತೆ. ಶಿವ ಇಷ್ಟೊಂದು ನನ್ನನ್ನೇ ಪ್ರತಿರೂಪವಾಗಿ ಕಡಿಮೆ ನಿಲ್ತಿರ್ತಕ್ಕಂಥ ಶಿಲ್ಪಿಯನ್ನು ತುಂಬ ಹೆಮ್ಮೆ ಪಡ್ತಾನೆ. ಪಾರ್ವತಿ ಹೆಂಗಳು ಈಶ್ವರಿಗೆ ಹೇಳ್ತಾಳೆ, ನೀವೊಂದು ವರವನ್ನು ಆ ಕಡಿದಿರ್ತಕ್ಕಂಥ ಶಿಲ್ಪಿಗೆ ಕೊಡಲೇಬೇಕು ಅಂಥೇಳಿ ಅಂತ. ಶಿವ ಆಯಿತು ಅಂಥೇಳಿ ತನ್ನ ದಿವ್ಯ ದೃಷ್ಟಿಯಿಂದ ಆ ಶಿಲ್ಪಿಯನ್ನು ಹುಡುಕಿ ಕರೆತಂದು ಕೇಳ್ತಾನೆ, ನಿನಗೇನು ವರ ಬೇಕು ಅಂಥೇಳಿ. ಶಿಲ್ಪಿ ಹೇಳ್ತಾನೆ, ನಾಳೆಗೆ ನನ್ನ ಆಯಸ್ಸು ಮುಗಿಯುತ್ತೆ, ನನಗೂ ಇನ್ನೂ 10 ವರ್ಷ ಬದುಕಬೇಕು, ಇಂಥ 10 ಶಿಲ್ಪಗಳನ್ನು ಕೆತ್ತಬೇಕು ಅಂತ ಆಸೆ ಇದೆ, ಆ ಅವಕಾಶವನ್ನು ನನಗೆ ಕಲ್ಪಿಸ್ಕೊಡಿ ಅಂತ. ಅದಕ್ಕೆ ಶಿವ ಹೇಳ್ತಾನೆ, ಸೃಷ್ಟಿಕರ್ತ ಬ್ರಹ್ಮ, ಅಂತ್ಯವನ್ನು ಕಾಣಿಸ್ತಕ್ಕಂಥದ್ದು ಯಮ, ಈ ನಡುವೆ ನನಗೆ ಆ ಅವಕಾಶ ಇಲ್ಲ, ಆದರೆ ನಿನಗೊಂದು ಚಾನ್ಸ್ ಕೊಡ್ತೀನಿ. ನಿನ್ನಂತೆ ಇರುವಂತಹ 6 ಮೂರ್ತಿಗಳನ್ನು ಕೆತ್ತು, ಅದರೊಳಗಡೆ ನೀನು ಒಬ್ಬ ನಿಂತ್ಕೋ, ಯಮ ನೀನು ಕರ್ಕೊಂಡು ಹೋಗಿ ಬರ್ತಾನೆ, ಬಂದು ನಿನ್ನನ್ನು ಬಿಟ್ಟು ಬೇರೆ ಮೂರ್ತಿಗೆ ಕೊರಳಿಗೆ ಹಗ್ಗವನ್ನು ಹಾಕಿದರೆ ನಿನ್ನ ಆಯಸ್ಸು ಇನ್ನು 100 ವರ್ಷ ಜಾಸ್ತಿ ಆಗತ್ತೆ ಅಂತ. ಏನು ಆ ಶಿಲ್ಪಿ ಆಯಸ್ಸಿನ ಕೊನೆ ದಿನ ಬರುತ್ತೆ. 6 ಶಿಲ್ಪಿಗಳ ನಡುವೆ ಆ ಶಿಲ್ಪಿನೂ ನಿಂತಿದ್ದಾನೆ. ಮೊದಲು ಜಯ ವಿಜಯ ಬರ್ತಾರೆ ಕರ್ಕೊಂಡು ಹೋಗೋಕೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಅಲ್ಲೊಂದು ನಿಯಮ ಇದೆಯಂತೆ, ಆಯಸ್ಸು ಮುಗಿದೇ ಇರೋರನ್ನ ಕರ್ಕೊಂಡು ಹೋಗಾಗಿಲ್ಲ ಅಂತ. ಹಾಗಾಗಿ ಅವರಲ್ಲಿ ಆ 7 ಜನರಲ್ಲಿ ಯಾರ್ದು ಆಯಸ್ಸು ಮುಗಿದು ಅಂತ ಜಯ ವಿಜಯರಿಗೆ ಗೊತ್ತಾಗಲ್ಲ. ವಾಪಸ್ ಹೋದಾಗ ಯಮನೇ ಬಂದು ನೋಡ್ತಾನೆ, 7 ಜನ ಒಂದೇ ಥರ ಇರ್ತಾರೆ. ಅವನು ಟೋಟಲಿ ಕನ್ಫ್ಯೂಸು, ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಅವರು ಎಷ್ಟಾದರೂ ದೇವತೆಗಳು, ಒಂದು ಉಪಾಯ ಹೊಳೆಯುತ್ತೆ, ಇವರು ವೀಕ್ನೆಸ್ ಗೊತ್ತಿರುತ್ತೆ, ಹೇಗೆ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಬುದ್ಧಿಮತ್ತೆಯನ್ನು ಉಪಯೋಗಿಸ್ತಾರೆ. ಆ ಶಿಲ್ಪಿಗಳ ಮುಂದೆ ನಿಂತ್ಕೊಂಡು, ಎಂಥ ಅದ್ಭುತ ಶಿಲ್ಪಿ, ಅವನನ್ನು ನನಗೆ ನೋಡಬೇಕು ಅನ್ನಿಸ್ತಾ ಇದೆ, ಇಷ್ಟೊಂದು ಅದ್ಭುತವಾಗಿ ಕೆತ್ತಿದ್ದಾನಲ್ಲ, ಅವನು ಎಲ್ಲಿದ್ದಾನಪ್ಪ ಅಂತ ಕೇಳ್ತಾನೆ ಯಮ. ತಕ್ಷಣ 7 ಜನರೊಳಗೆ ನಿಂತಿದ್ನಲ್ಲ, ಅವನು ಕೈ ಎತ್ತಾನೆ, ನಾನೇ ಮಹಾಸ್ವಾಮಿ ಮಹಾಪ್ರಭು ಈ ಶಿಲ್ಪಗಳನ್ನು ಕೆತ್ತಿದ್ದು ಅಂತ ಹಗ್ಗ ಹಾಕಿ ಕರ್ಕೊಂಡು ಹೋಗ್ತಾನೆ. ಆದರೆ ಇಲ್ಲಿ ಆ ಒಂದು ಕೈ ಎತ್ತೋ ಬುದ್ಧಿ ಯಾಕೆ ಬಂತು ಅಂದರೆ, ಅವನಲ್ಲಿ ಒಂದು ಅಹಂ ಇತ್ತು, ನಾನೇ
ಈ ಅದ್ಭುತ ಶಿಲ್ಪಿಗಳನ್ನು ಕೆತ್ತೋನು, ನನ್ನಿಂದನೇ ಆಗಿದ್ದಿದ್ದು ಅಂತೇಳಿ ಆ ನಾನು ಅಂತಕ್ಕಂಥ ಅಹಮೇ ಒಂದು ಅಂತ್ಯವನ್ನು ಕಾಣ್ತು. ಆದರೆ ನಮ್ಮ ಕಲ್ಕಟ್ಟೆ ನಾಗರಾಜ್ ಅವರು ಹಾಗಲ್ಲ. ರಶ್ಮಿ ಮೇಡಮ್ MES ಕಾಲೇಜಿಗೆ ಹೋಗುವಾಗ ನಾವು ಬಸ್ಸಲ್ಲಿ ಓಡಾಡ್ತಿದ್ದು. ನಮ್ಗೆ ಇವತ್ತೊಂದು ಹೆಮ್ಮೆ, ಮೈಸೂರಲ್ಲಿ ಅವರೊಂದು ಸ್ಕೂಲ್ ಓಪನ್ ಮಾಡಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕೊಡ್ತಾ ಇದ್ರು ಅಂಥವ್ರು ಹುಡುಕಿದ್ದಾರೆ. ಜೊತೆಗೆ ಇವರ ದಾರಿಗೆ ಅವರ ಶ್ರೀಮತಿಯವರು ಕರ್ಕೊಂಡು ಸಮಾನವಾಗಿ ನಡೀತಾ ಇದ್ದಾರೆ. ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ ಅವರ ಮಗಳನ್ನು ಕೂಡ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಂಥ ಒಂದು 10 ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರ ವೃತ್ತಿಯಲ್ಲಿ ಉಪನ್ಯಾಸಕರು, ಕಳಸಾಪುರ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಅಲ್ಲೂ ಕೂಡ ಅವರೆಲ್ಲೂ ತಮ್ಮ ವೃತ್ತಿಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಡ್ತಾ ಇಲ್ಲ. ಹೀಗೆ 10 ಕ್ಷೇತ್ರಗಳಲ್ಲಿ ದುಡಿತಾ ಇರ್ತಕ್ಕಂಥವರು ನಮ್ಮೊಟ್ಟಿಗಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆ. ದಯಮಾಡಿ ಅವರು ಒಂದೆರಡು ಮಾತುಗಳನ್ನ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಶ್ರೀ ದೇವಿರಮ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಚಿಕ್ಕಮ್ಮ ಹಾಲಮ್ಮ ದೇವಿಯ ಪಾದಪದ್ಮಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂತಹ ನಿಜವಾಗಿಯೂ ಅಹಂಕಾರ ರಹಿತ 2 ವ್ಯಕ್ತಿಗಳು ಅಂತಾದರೆ ಅದು ಡಾಕ್ಟರ್ JP ಕೃಷ್ಣೇಗೌಡ ಮತ್ತು ಕುಲಶೇಖರ್ ಅವರು. ಅವರಿಬ್ಬರಿಗೆ ಗೌರವಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾ, ಹಾಗೆ ನಮ್ಮ ಜೊತೆಗೆ ಇರ್ತಕ್ಕಂಥ ಹಿರಿಯರು, ದೇವಿರಮ್ಮನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅವರಿಬ್ಬರಿಗೂ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀಮತಿ ರೇಖಾ ನಾಗರಾಜರಾವ್, ಶ್ರೀಮತಿ ರಶ್ಮಿ, ಶ್ರೀಮತಿ ಅನುಷಾಂಚನ್, ಶ್ರೀಮತಿ ಕುಮಾರಿ ಭಾಗ್ಯಶ್ರೀ ಗೌಡ ಹಾಗೂ ಮಲ್ಲಿಗೆ ಸುಧೀರ್ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ನಾನು ಲಯವೇ ಆದಂತ ನಾದೋಪಾಸನೆ, ನಾದದಲ್ಲಿ ಲೀನವಾದ ವೇದೋಪಾಸನೆ, ನಾದ ವೇದ ಒಂದೇ ಆದ ದೇವೋಪಾಸನೆ, ನಾದ ಬ್ರಹ್ಮನಿಗೆ ವಂದನೆ ಅಭಿವಂದನೆ ಅನ್ನುವಂಥ ಒಂದು ಗೀತೆಯನ್ನು ನಾವು ಕೇಳಿದ್ದೇವೆ. ನೀವು ಸಂಗೀತದ ಸೇವೆಯನ್ನ ಮಾಡ್ತಾ ಇದ್ದೀರಿ ಅಂತಾದ್ರೆ, ಸಪ್ತಸ್ವರಗಳ ಉಪಾಸನೆಯನ್ನ ಮಾಡ್ತಾ ಇದ್ದೀರಿ ಅಂತಾದ್ರೆ ಮಾಸ್ಟ್ರೇ, ಮೊದಲನೇದಾಗಿ ಅದು ಕಳೆಯೋದೇ ನಮ್ಮ ಅಹಂಕಾರವನ್ನ ಅಂತ ಹೇಳ್ತದೆ. ನಾನು ಲಯವೇ ಆದಂತ ನಾದೋಪಾಸನೆ, ನಾನೊಬ್ಬ ದೊಡ್ಡ ಹಾಡುಗಾರ, ನಾನೊಬ್ಬ ದೊಡ್ಡ ಸಿಂಗರ್ ಅನ್ನುವಂಥ ಮನೋಭಾವ ಬಂತು ಅಂತಾದ್ರೆ ಅದು ಅಹಂಕಾರ. ನೀವು ಹೇಳಿದ ಪಾಶ ಅವನಿಗೆ ಕುತ್ತಿಗೆಗೆ ಸರಿಯಾದ ಟೈಮಿಗೆ ಬರ್ತದೆ. ಆದರೆ ನನ್ನೊಳಗಿರ್ತಕ್ಕಂಥ ಅಹಂಕಾರವನ್ನು ನಾಶ ಮಾಡುವಂಥದ್ದು ಸಂಗೀತದ ಉಪಾಸನೆ. ನಾನು ಲಯವೇ ಆದಂತ ನಾದೋಪಾಸನೆ, ನಾದದಲ್ಲಿ ಲೀನವಾದ ವೇದೋಪಾಸನೆ. ಭಾರತೀಯ ಶಾಸ್ತ್ರ ಹೇಳೋದಿಷ್ಟೇ, ವೇದಗಳು ಅಂದ್ರೆ ಒಳ್ಳೆಯುವುಗಳು ಮತ್ತು ಶ್ರೇಷ್ಠವಾಗಿರುವಂಥದ್ದು ಅಂತ. ಶ್ರೇಷ್ಠವಾದದ್ದನ್ನೆಲ್ಲವನ್ನ ನೀನು ನಂಬು, ಶ್ರೇಷ್ಠವಾದದ್ದನ್ನೆಲ್ಲ ನೀನು ಅನುಕರಿಸು, ಶ್ರೇಷ್ಠವಾದದ್ದೇ ನೀನು ಆಗು ಅನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಭಾರತೀಯ ಶಾಸ್ತ್ರ ಸಂಹಿತೆ. ಈ ಸಂಹಿತೆಯ ಪ್ರಕಾರ ನಾದದ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಅದು ವೇದದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ನಾದ ವೇದ ಎರಡೂ ಒಂದಾದಂತಹ ಸಂದರ್ಭದಲ್ಲಿ ಅದು ದೇವೋಪಾಸನೆ ಅಂತ. ಇವತ್ತು ನಾವು ದೇವಿರಮ್ಮನನ್ನ ಪೂಜೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮಂತ್ರೋಚ್ಚಾರಣೆ ಮಾಡುವುದು ಸಹಿತ ಅದು ಸಾಮವೇದದಿಂದ ಅನ್ನುವಂಥದ್ದು. ಹಾಗಾಗಿ ನಾದ ವೇದ ಒಂದೇ ಆದಂತಹ ದೇವೋಪಾಸನೆ. ಪ್ರತಿಯೊಂದು ವಿದ್ಯೆಯೂ ಸಹಿತ ಪರಿಪೂರ್ಣವಾಗಿ ನಿಮ್ಮೊಳಗಡೆ ಬಂದಾಗ ಅದರೊಳಗಿರ್ತಕ್ಕಂತಹ ದೈವತ್ವ ನೀವೇ ಆಗ್ತೀರಿ ಅನ್ನುವಂಥದ್ದು ಶಂಕರಾಚಾರ್ಯರ ನಂಬಿಕೆ. ಅದಕ್ಕೆ ಅವರು ಹೇಳಿದ್ರು, ನೀನು ಪೂಜೆ ಮಾಡುವ ದೇವರು ಎಲ್ಲಿದ್ದಾನೆ ಕೇಳಿದ್ರೆ ಅದು ನಿನ್ನೊಳಗಿದ್ದಾನೆ ಅಂತ. ಆದರೆ ದೇವರು ಯಾರು ಕೇಳಿದ್ರು ಅದು ನೀನೇ ಅನ್ನುವಂತಹ ಒಂದು ಆತ್ಮವಿಶ್ವಾಸ. ನಾನು ಬೇರೆ ಎಲ್ಲ, ದೇವರು ಬೇರೆ ಎಲ್ಲ ಅನ್ನುವಂತಹ ಅದ್ವೈತ ಮನೋಭಾವ ಬಂದಂತಹ ಸಂದರ್ಭದಲ್ಲಿ ತತ್ ತ್ವಂ ಅಸಿ, ನೀನು ಪೂಜೆ ಮಾಡುವಂತಹದ್ದು ನೀನೇ ಆಗಿದ್ಯಾ ಅನ್ನುವಂಥ ಮನೋಭಾವ ಬರುತ್ತೆ. ಇದಿಷ್ಟನ್ನ ಅರ್ಥ ಮಾಡಿಕೊಂಡಾಗ ನಮ್ಮ ಅಧ್ಯಾತ್ಮದ ನೆಲೆ ಏನು ಅನ್ನೋದು ಅರ್ಥ ಆಗುತ್ತೆ. ನಾನು ಬೇರೆ, ದೇವರು ಬೇರೆ. ಹಾಗಾಗಿ ದೇವರಿಗೆ ಪೂಜೆ ಮಾಡ್ಕೊಂಡು ಬಂದ್ಮೇಲೆ ನಾನು ಇನ್ನೇನೋ ಮಾಡ್ಬೋದು ಅನ್ನೋ ಮನೋಭಾವ ನಮ್ಮೊಳಗಡೆ ಬಂದ್ರೆ ಖಂಡಿತ ನನ್ನೊಳಗೊಂದು ಅಹಂಕಾರ ಬೆಳೆಯುತ್ತೆ. ಹಾಗಾಗಿ ಆತ್ಮೀಯರೇ, ಸಂಗೀತ ನಮ್ಮ ಅಹಂಕಾರವನ್ನ ನಿವಾರಣೆ ಮಾಡುತ್ತೆ ಅನ್ನುವಂಥದ್ದನ್ನ ನಮ್ಮ ತಂದೆಯಿಂದ ಕಲ್ತಂತವನು ನಾನು. ಹಾಗಾಗಿ ನಮ್ಮನೇನು ಹೆಚ್ಚಿಗೆ ಗಾರಿಕೆ ಅನ್ನುವಂಥದ್ದಿಲ್ಲ. ಬಾಲ್ಯದಲ್ಲಿ ತಂದೆ ನಿರಂತರವಾಗಿ ಹಾಡು ಬರೆದು ನಮಗೆ ಕೊಡ್ತಾ ಇದ್ರು. ಅದನ್ನು ನಾವು ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಹಾಡ್ತಾ ಇದ್ವಿ. ನಾನು ಫಸ್ಟ್ PUCಗೆ ಬಂದ ಮೇಲೆ ನೀನು ಹಾಡು ಬರಿ ಅನ್ಲಿಕ್ಕೆ ಶುರು ಮಾಡಿದ್ರು. ನಿಧಾನವಾಗಿ ಭಕ್ತಿಗೀತೆಗಳನ್ನು ಬರಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿಯವರೆಗೆ ಹತ್ತಿರ 8,000 ಗೀತೆಗಳನ್ನು ಬರೆಯುವ ಶಕ್ತಿಯನ್ನ ಆ ಶಕ್ತಿ ನಮಗೆ ನೀಡಿತು ಅಂತ ನಾನು ಅನ್ಕೋತೇನೆ. ಅದರೊಳಗೂ ಒಂದು ಗೀತೆ, ಭಾವದಲೆಯಲ್ಲಿ ಶಾರದೆ ಗಾನ ಅನ್ನುವಂತಹ ಗೀತೆ 1991 ಇಸ್ವಿ ಜನವರಿ 21 ಬರೆದಿದ್ದ. ಆತ್ಮೀಯರೇ,
ಅದನ್ನ ದೇಶದ ಅತ್ಯಂತ ಶ್ರೇಷ್ಠ ಸಂಗೀತಗಾರ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ನಾನಿನ್ನೂ ಅವಾಗ ಚಿಕ್ಕ ಹುಡುಗ, 24 ವರ್ಷದ ಹುಡುಗ. ನನ್ನ ಗೀತೆಯನ್ನು ಅಂತ ಗಾಯಕ ಹಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ನೆರವನ್ನು ನೀಡಿದಂಥವರು ರಮೇಶ್ ಬೇಗಾರ್ ಮತ್ತು ಸುರೇಶ್ ಬಾಬು ಅಂತ. ಸೊ ಅವರಿಬ್ಬರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ ನಾನು. ಯಾವುದೇ ಗೀತೆಗಳ ಬಿಡುಗಡೆ ಆಗುವಾಗ ನನ್ನನ್ನು ಆಡಿಯೋ ಫೀಲ್ಡ್ಗೆ ತಂದವರು ಅವರಿಬ್ಬರು ಅನ್ನುವಂಥದ್ದನ್ನ ನಾನು ಪ್ರತಿ ಕ್ಷಣ ನೆನಪು ಮಾಡ್ಕೊಳ್ತೇನೆ. ಸೊ ಆ ಗೀತೆಯ ಯಶಸ್ಸಿನಿಂದಾಗಿ 96ನೇ ಇಸ್ವಿ 97ನೇ ಇಸ್ವಿಯಲ್ಲಿ ವರ್ಷಕ್ಕೆ 36-37 ಕ್ಯಾಸೆಟ್ಗಳಿಗೆ ಸ್ವರ ಸಂಯೋಜನೆ ಮಾಡುವ, ಬರೆಯುವ ಅವಕಾಶ ನನಗಾಯಿತು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಕೆಲಸ ಮಾಡುವಂತಹ ಅವಕಾಶ ಸಹಿತ ಆಯಿತು. ಆದರೆ ಆತ್ಮೀಯರೇ, ರಾಜ್ಕುಮಾರ್ ಅಂತಹ ಒಬ್ಬ ದೊಡ್ಡ ವ್ಯಕ್ತಿಯನ್ನ ನೋಡಿದ ಮೇಲೂ ಸಹಿತ ನಿಮ್ಮೊಳಗಡೆ ಅಹಂಕಾರ ನೀವು ಇಟ್ಕೊಂಡ್ರೆ ನೀವು ಮನುಷ್ಯರಾಗಿರ್ಲಿಕ್ಕೆ ಲಾಯಕ್ಕೆ ಅಲ್ಲ ಅನ್ನುವ ರೀತಿಯ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ಅಹಂಕಾರ ನಾಶ ಆಗೋದು ಸಜ್ಜನರ ಸಂಘದಿಂದ ಅಂತ ನಾನು ಅಂದ್ಕೋತೇನೆ. ಅದಕ್ಕೆ ಹೇಳ್ತಾರೆ, ಒಂದು ಪುಟ್ಟ ಕಥೆ ಇದೆ. ಏನು ಕೇಳಿದ್ರೆ, ನಾರದನಿಗೆ ಒಂದು ದಿವಸ ಡೌಟ್ ಆಗತ್ತಂತೆ, ಸತ್ಸಂಗ ಅಂದ್ರೆ ಏನು ಅಂತ. ಆವಾಗ ವಿಷ್ಣು ಹೇಳ್ತಾನಂತೆ, ಹೋಗೊಂದು ಕೆಲಸ ಮಾಡು, ಮಲ್ಲೇನಹಳ್ಳಿಯಲ್ಲಿ ಕುಲಶೇಖರಣ್ಣ ಅಂತ ಒಬ್ರು ಇದ್ದಾರೆ, ಅವ್ರ ಮನೆ ಹಿಂದ್ಗಡೆ ಒಂದು ಮರ ಇದೆ, ಆ ಮರದ ಪಟ್ಟರಲ್ಲಿ ಒಂದು ಹುಳ ಹುಟ್ಟಿದೆ, ಆ ಹುಳದ ಹತ್ರ ಹೋಗಿ ಕೇಳು ಸತ್ಸಂಗ ಅಂದ್ರೆ ಏನು ಅಂತ ಹೇಳುತ್ತೆ ಅಂತ. ನಾರದರು ವೈಕುಂಠದಿಂದ ಇಲ್ಲಿ ಬಂದ್ರು, ಕುಲಶೇಖರಣ್ಣನ ಮನೆ ಪಕ್ಕಕ್ಕೆ ಹೋದ್ರು. ಅಲ್ಲಿ ಪಕ್ಕದಲ್ಲಿ ಮರ ಇತ್ತು, ಪೊಟ್ರಿಯಲ್ಲಿ ಒಂದು ಹುಳ ಆಗ್ತಾನೆ ಹುಟ್ಟು, ಹುಳವೇ ಸತ್ಸಂಗ ಅಂದ್ರೆ ಏನು ಕೇಳ್ದ ನಾರದ. ಕೂಡಲೇ ಹುಳ ಸತ್ತೋಯ್ತು. ಬೇಜಾರಾಯ್ತು, ವಾಪಸ್ ವೈಕುಂಠಕ್ಕೆ ಹೋದ, ಹುಳ ಸತ್ತೋಯ್ತು. ಸತ್ಸಂಗ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ವಾ ಕೇಳಿದ ವಿಷ್ಣು. ಇಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡು, ಅಲ್ಲೇ ಪಕ್ಕದಲ್ಲಿ ಹೊಸಪೇಟೆ ತೊಗರಿ ಹಂಕಲ್ಲು ಅಂತ ಒಂದಿದೆ, ಅಲ್ಲಿ ಸುಲೋಚನಮ್ಮ ಅಂತ ಒಬ್ರು ಇದ್ದಾರೆ, ಅವ್ರ ಮನೆ ಪಕ್ಕದ ಮನೆಯಲ್ಲಿ ಒಂದು ದನ ಕರು ಹಾಕಿದೆ, ಆ ಕರುವಿನ ಹತ್ರ ಹೋಗಿ ಕೇಳು ಸತ್ಸಂಗ ಅಂದ್ರೆ ಏನು ಅಂತ. ಬಂದ ನಾರದ, ಸುಲೋಚನಮ್ಮನ ಮನೆ ಪಕ್ಕದಲ್ಲಿ ದನ ಕರು ಹಾಕಿತ್ತು, ಆ ಕರು ಹತ್ರ ಹೋಗಿ ಕೇಳ್ತಾನೆ, ಕರುವೆ ಸತ್ಸಂಗ ಅಂದ್ರೆ ಏನು ಅಂತ. ಕರು ಸತ್ತೋಯ್ತು. ವಾಪಸ್ ವೈಕುಂಠಕ್ಕೆ ಹೋದ, ಕರುನು ಸತ್ತೋಯ್ತಾ ಅಂದ ವಿಷ್ಣು. ಹೌದು, ಸತ್ಸಂಗ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ವಾ ಕೇಳ್ದ. ಇಲ್ಲ ಅಂದ. ಹಾಗಾದ್ರೆ ಒಂದು ಕೆಲಸ ಮಾಡು, ಅಲ್ಲೇ ಅದೇ ಊರಿನಲ್ಲಿ ವೆಂಕಟೇಶ ಅಂತ ಒಬ್ರಿದ್ದಾರೆ, ಅವ್ರ ಮನೆಯಲ್ಲಿ ದನ ಕರು ಹಾಕಿದ್ದಾಯ್ತಲ್ಲ, ಅದ್ರ ಪಕ್ಕದ ಮನೆಯಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ, ಆ ಮಗುವಿನ ಹತ್ರ ಹೋಗಿ ಕೇಳು ಅಂತ. ನಾರದ ಬಂದ, ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಡೆಲಿವರಿ ಆಗಿದೆ ವೆಂಕಟೇಶ್ ಅವರ ಹೆಂಡತಿಗೆ, ಮಗು ಅಳ್ತಾ ಇದೆ. ಹೀಗೆ ಒಳಗೋಗೋಣ ಅಂದ್ರೆ ಇವರಿಗೆ ಹೆದರಿಕೆ ಆಯ್ತು. ಹುಳ ಸತ್ತೋಯ್ತು, ಕರು ಸತ್ತೋಯ್ತು, ಮಗು ಸತ್ತೋಗ್ಬಿಟ್ರೆ ಅಯ್ಯೋ ದೇವರೇ 3 ಕೊಲೆ ಮಾಡ್ದಂಗಾಗತ್ತೆ ನಾನು ಅಂತೇಳಿ ಅಲ್ಲೇ ನಿಂತ್ಕೊಂಡಾಗ ಮಗು ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಹೇಳ್ತಂತೆ, ನಾರದ್ರೆ ಸತ್ಸಂಗ ಅಂದ್ರೆ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ವಾ ಅಂತ. ಆವಾಗ ಸಮಾಧಾನ ಆಯ್ತು. ಏನು, ನಾನು 2 ಜನ್ಮದ ಹಿಂದೆ ಕುಲಶೇಖರಣ್ಣನವರ ಪಕ್ಕದ ಮನೆಯ ಮರದ ಪೊಟರೆಯಲ್ಲಿ ಹುಳುವಾಗಿ ಹುಟ್ಟಿದ್ದೆ. ನಿಮ್ಮಂತ ಸಜ್ಜನರ ದರ್ಶನದಿಂದ ಸುಲೋಚನಮ್ಮನ ಮನೆಯ ಪಕ್ಕದ ಮನೆಯಲ್ಲಿ ದನದ ಕರುವಾಗಿ ಹುಟ್ಟಿದೆ. ಅಲ್ಲಿಗೂ ನೀವು ಬಂದ್ರಿ. ಈಗ ಅತ್ಯಂತ ಶ್ರೇಷ್ಠವಾದ ಮಾನವ ಜನ್ಮ ಬಂದಿದೆ. ಜನ್ಮಾಂತರಗಳನ್ನ ಕಳಿಸಿ ಶ್ರೇಷ್ಠವಾದ ಜನ್ಮವನ್ನ ನೀಡುವುದೇ ಸತ್ಸಂಗ ಅಂತ ಹೇಳಿದ್ರಂತೆ ನಾರದರು. ಹಾಗಾಗಿ ಆತ್ಮೀಯರೇ, ಇವತ್ತು ನಾವಿಲ್ಲಿ ಸೇರುವುದು ಸತ್ಸಂಗ. ಯಾಕೆ ಕೇಳಿದ್ರೆ, ದೇವಿ ಸ್ಮರಣೆಯನ್ನ ಮಾಡ್ತಾ ನಾವೆಲ್ಲರೂ ಮನದಲ್ಲಿರ್ತಕ್ಕಂತಹ ನೆಗೆಟಿವ್ಸ್ಗಳನ್ನ ನಾಶ ಮಾಡ್ಕೊಳ್ತಾ ನಾವೆಲ್ಲ ಒಳ್ಳೇದೇನೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸೇರ್ಕೊಂಡಿದೀವಲ್ಲ, ಇದು ನಿಜವಾದ ಸತ್ಸಂಗ. ಯಕ್ಷಗಾನಕ್ಕೆ ಅವಕಾಶ ಸಿಕ್ಕಿದಂತಹ ಸಂದರ್ಭದಲ್ಲಿ ಪರಮೇಶ ಮತ್ತು ನಾನು ರೇಖಾ ಶೋಭಾ ಮೇಡಮ್ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾನು ಕುಲಶೇಖರ್ ಅವರಿಗೆ ನಾನೇ ಹೇಳಿದೆ, ಕುಲಶೇಖರಣ್ಣವರೇ ಹೀಗಾಗಿದೆ, ಬೇಕಾದ್ರೆ ಒಂದು ಭಕ್ತಿ ಗೀತೆಗಳ ಕ್ಯಾಸೆಟ್ ಅನ್ನ ಮಾಡೋಣ ಅಥವಾ ಗೀತೆಗಳನ್ನ ಸಮರ್ಪಣೆ ಮಾಡೋಣ ಅಂತ. ಆವಾಗ ಅವ್ರು ಹೇಳಿದಂತ ಮಾತು, ಏನೋ ಬಂದಿದ್ದಾರೆ ಹೇಳಿದ್ದಾರೆ ಕಳಿಸ್ಬಿಡ್ಬೋದಿತ್ತು ಅವರು. ಇಲ್ಲ, ನೀವೇ ಬರೀರಿ, ನೀವೇ ಮ್ಯೂಸಿಕ್ ಮಾಡಿ, ನಿಮ್ಗೊಂದು ಅವಕಾಶ ಮಾಡಿಕೊಡ್ತೀವಿ, ಬ್ರಹ್ಮೋತ್ಸವವನ್ನು ಮುಗಿದು ಬಿಡ್ಲಿ ಎಂದ್ರು. ಮುಗಿದಾದ್ಮೇಲೆ ನಮ್ಗೊಳಗಡೆಯಿಂದ ಅದೊಂದು ಹುಚ್ಚು. ಕುಲನ್ನ ಏನ್ ಮಾಡೋಣ ಕೇಳಿದೆ, ಶುರು ಮಾಡಿ ಎಂದ್ರು ಅವರು. ಇದೆಲ್ಲ ಏನಾಗುತ್ತೆ ಕೇಳಿದ್ರೆ, ಅಯ್ಯೋ ಅವತ್ತೇನೋ ಉತ್ಸಾಹದಲ್ಲಿ ಹೇಳಿದ್ದೆ, ಈಗ ಇರ್ಲಿ ಸರ್ ಮುಂದೆ ನೋಡೋಣ ಅನ್ನೋ ಮಾತನ್ನೇ ಆಡ್ಲಿಲ್ಲ ಅವರು. ಮಾಡಿಬಿಡಿ ಎಂದ್ರು. ಆಯ್ತು,
ಗೀತೆಗಳು ಸಿದ್ಧವಾದವು. 2 ದಿನ ರೆಕಾರ್ಡಿಂಗ್ ಆಯಿತು. ಎಲ್ಲರೂ ಬಂದು ಹಾಡಿದ್ರು. ಶಿವು ಮತ್ತು ಅವರ ಸ್ನೇಹಿತರು, ನಮ್ಮ ಸರ್ ಎಲ್ಲರೂ ಸ್ಟುಡಿಯೋಗೆ ಬಂದು ನಮ್ಗೆ ಹೊಸ ಪ್ರೇರಣೆಯನ್ನು ನೀಡಿದ್ರು. ನಮ್ಮ ಹಾಡುಗಾರರುಗಳು, ವಿಶೇಷವಾಗಿ ಇದೇ ಊರಿನ ರಶ್ಮಿ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆ ಮೊದಲನೇ ಸಲ ಈ ಜಿಲ್ಲೆಯಿಂದ ಹಾಡಲಿಕ್ಕೆ ಆಯ್ಕೆಯಾದಂಥ ಲೇಡಿ ನಮ್ಮ ರಶ್ಮಿ ಅವರು ಅಂತ ಹೇಳುವಂಥದ್ದು ಹೆಮ್ಮೆ. ಅದು ನಿಮ್ಮ ಜೊತೆ ಹುಟ್ಟಿ ಬೆಳೆದಂಥವರು. ಹಾಗಾಗಿ ಅವ್ರು ನಮ್ಮ ಜೊತೆಗಿದ್ರು. ಮಲ್ಲಿಗೆ ಸುಧೀರ್, ಅಭಿನವ ಅಶ್ವಥ್ ಅಂತೇಳಿ ಎಲ್ಲ ಕಡೆ ಕರೀತಾರೆ. ನಮ್ಮ ಕನ್ನಡದ ಕವಿಗಳೆಲ್ಲ ಅವರನ್ನ ಮೆಚ್ಚಿಕೊಂಡಿದ್ದಾರೆ. ಅವರು ಇದರೊಳಗೆ ಒಂದು ಒಳ್ಳೆಯ ಗೀತೆಯನ್ನು ಹಾಡಿದ್ದಾರೆ. ಹಾಗೆ ಭಾಗ್ಯಶ್ರೀ ಗೌಡ ಕಳೆದ ಒಂದು 2-3 ವರ್ಷಗಳಲ್ಲಿ ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಆಕೆಯ ಕಾರ್ಯಕ್ರಮ ಆಗಿದೆ. ಮೊನ್ನೆ ತಾನೇ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯಿತು. ಹೀಗೆ ನಿರಂತರವಾಗಿ ಹಾಡ್ತಾ ಇರುವಂತಹ ಗಾಯಕಿ. ನಮ್ಮ ಚಿಕ್ಕಮಗಳೂರಿನಲ್ಲಿ ಅನುಷಾ ಅಂಚಲ್ ಇದ್ದಾರೆ, ಇಲ್ಲೇ ಇದ್ದಾರೆ. ಅವರು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಳ್ಳೆಯ ಗಾಯಕಿ. ಹಾಡಿನ ಪ್ಯಾಷನ್ ಇದೆ. ಹಾಡೇ ನಾನು, ನನ್ನ ನರನಾಡಿಗಳು ಸಂಗೀತ ಅನ್ನುವ ಪ್ರಜ್ಞೆ ಅವರ ಹತ್ರ ಇದೆ. ಅವರು ನಮ್ಮ ಜೊತೆಗೆ ಹಾಡಿದ್ರು. ಹಾಗೆ ಇಮ್ತಿಯಾಜ್ ಸುಲ್ತಾನ್ ಅನ್ನುವಂತಹ ಒಬ್ಬ ವಿಶೇಷ ಗಾಯಕ, ಸಂಗೀತ ನಿರ್ದೇಶಕ ನಮಗಾಗಿ ಟೈಟಲ್ ಸಾಂಗ್, ಬಿಂಡಿಗದ ಟೈಟಲ್ ಸಾಂಗ್ ಅನ್ನು ಹಾಡಿದ್ದಾರೆ. ಹಾಗೆ ನನ್ನ ಮಗಳು ವೈಷ್ಣವಿ ಹಾಡಿದ್ರು. ಒಂದು ಗೀತೆಯನ್ನ ನಾನು ಬರಿತೀನಿ ಅಂತ ನನ್ನ ಹೆಂಡತಿ ಹೇಳ್ಕೊಂಡ್ಲು. ಅವಳು ಇದುವರೆಗೆ ನಾನು ಎಷ್ಟೇ ಗೀತೆ ಬರೆದಿರ್ಬೋದು, ಕ್ಯಾಸೆಟ್ಗಳಿಗೆ ಇಲ್ಲಿವರೆಗೆ 1800ಕ್ಕೂ ಹೆಚ್ಚು ಗೀತೆಗಳಾದವು. ಆದರೆ 2 ಕ್ಯಾಸೆಟ್ನಲ್ಲಿ ಮಾಡುವಾಗ ಅದೇನೋ ಗೊತ್ತಿಲ್ಲ, ದೇವಿಯ 2 ಕ್ಯಾಸೆಟ್ ಮಾಡಿದಾಗ ಒಂದು ಚಾಮುಂಡೇಶ್ವರಿ ಗೀತೆ, ಒಂದು ದೇವಿರಮ್ಮನ ಗೀತೆ, ಒಂದು ಗೀತೆ ಬರಲಿಕ್ಕೆ ನಂಗೆ ಅವಕಾಶ ಮಾಡಿಕೊಡಿ ಅಂತ ರೇಖಾ ಕೇಳ್ಕೊಂಡ್ರು. ಸೊ ಹಾಗಾಗಿ ಆತ್ಮೀಯರೇ, ಇದು ನಾವು ಅನ್ನುವಂಥದ್ದೊಂದು ಸಂಕೇತ. ದೇವಿ ನಮ್ಮಿಂದ ಇಂಥ ಕೆಲಸ ಮಾಡಿಸ್ತಾ ಇದ್ದಾಳೆ ಅಂತ ನಂಬ್ಕೊಂಡು ಇಲ್ಲಿಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಅವರ ಜೊತೆಗೆ ಸೇವೆ ಸಲ್ಲಿಸುವ ಎಲ್ಲರ ವಿನಯವೇ ಹಾಡಿನ ರೂಪದಲ್ಲಿ ಬಂದಿದೆ ಹೊರತು ಅದಕ್ಕೆ ಪೆನ್ ಹಿಡಿದವನು ನಾನು ಮತ್ತು ರೇಖಾ ಇರ್ಬೋದು. ಆದರೆ ಆ ಹಾಡುಗಳೆಲ್ಲವನ್ನು ದೇವಿ ಬರೆಸಿದ್ದು, ಇಲ್ಲಿ ಆಡಳಿತ ಮಂಡಳಿ ಬರೆಸಿದ್ದು ಅನ್ನುವಂತಹ ಸೌಜನ್ಯಪೂರ್ವವಾದಂತಹ ಮಾತುಗಳನ್ನ ನಿಜವಾಗಿಯೂ ಮನಸ್ಸಿಟ್ಟು ಹೇಳ್ತಾ ಕೃಷ್ಣೇಗೌಡರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ದಾರೆ. ಒಂದು ಮಾತು ಆತ್ಮೀಯರೇ, ಹಚ್ಚಿರ್ತಕ್ಕಂತಹ ದೀಪಗಳಲ್ಲಿ ಒಂದು ದೀಪ ಆ ಕಡೆ ಉಳಿದಿದೆಯೇ ಇಲ್ವೋ? ಉಳಿದಿದೆ. ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆರಿ ಹೋಗುತ್ತೆ. ಅಮೃತ ಹಸ್ತದಿಂದ ಹಚ್ಚಿದರೂ ದೀಪ ಆರಿ ಹೋಗುತ್ತೆ. ಆದ್ರೆ ಅದನ್ನು ಹಚ್ಚುತ್ತೇವೆ ಪ್ರತಿ ಕಾರ್ಯಕ್ರಮದಲ್ಲಿ. ಯಾಕೆ ಕೇಳಿದ್ರೆ ಅದೊಂದು ಸಂಕೇತ. ಲಕ್ಷ್ಮೀನಾರಾಯಣ ಭಟ್ರು ಹೇಳಿದ್ದಾರೆ, ಮಾನವನ ಎದೆಯಲ್ಲಿ ಆರದೆ ಉರಿಯಲಿ ದೇವರು ಹಚ್ಚಿದ ದೀಪ, ರೇಗುವ ದನಿಗೂ ರಾಗವು ಒಲಿಯಲಿ ಮೂಡಲಿ ಮಧುರಾಲಾಪ ಅಂತ. ಆ ದೀಪ ಆರ್ಬಹುದು, ಈ ದೀಪ ಹಚ್ಚಿ ಕಳಿಸಿದಾರಲ್ಲ ಭಗವಂತ. ಇದನ್ನ ಆರದಂತೆ ಕಾಪಾಡಿಕೊಂಡು ಹಂಸಲೇಖ ಇನ್ನೊಂದು ವಾಕ್ಯ ಕೊಟ್ಟಿದ್ದಾರೆ, ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ. ನನ್ನ ಹೃದಯ ದೀಪವನ್ನ ಆರದಂತೆ ಕಾಪಾಡಿಕೊಂಡು ಇನ್ಯಾರಿಗೋ ಅವರ ಹೃದಯದಲ್ಲಿ ದೀಪ ಇದೆ ಅನ್ನುವ ಪ್ರಜ್ಞೆ ಇಲ್ಲದವರಿಗೆ ಒಂದು ದೀಪ ಹಚ್ಚಲಿಕ್ಕೆ ಸಹಕಾರ ಕೊಟ್ರೆ, ನಿರಂತರವಾಗಿ ಒಬ್ಬರಿಂದ ಒಬ್ಬರ ಹೃದಯದ ದೀಪ ಹಚ್ಚಿದ್ರೆ ಅದೇ ಗೀತಗುಚ್ಛ. ನಮಸ್ಕಾರ. ಆತ್ಮೀಯರೇ, ಜೀವನ ಒಂದು ಕುದುರೆ ಗಾಡಿ. ಅದರಲ್ಲಿ 2 ಭಾಗ, ಒಂದು ಕುದುರೆ, ಒಂದು ಗಾಡಿ. ಗಾಡಿ ಬೇಗ ಬೇಗ ಓಡಬೇಕು ಅಂದರೆ ಕುದುರೆ ಹೊಡೆಯಬೇಕು. ಆದರೆ ಕುದುರೆಗೆ ಹೊಡೆಯುವ ಶೈಲಿ ಕುದುರೆಯನ್ನು ಓಡಿಸುವವನಿಗೆ ಗೊತ್ತಿರಬೇಕು. ನಾವೆಲ್ಲ ಓದಿ ಬಂದಿದ್ದೇವೆ, ಶಾಲೆಯಲ್ಲಿ ಶಿಕ್ಷಕರಿಂದ ಒಡೆಗಳನ್ನು ತಿಂದಿದ್ದೀವಿ. ಒಂದು ಮಗು ಕಲಿಬೇಕು ಅಂದರೆ ಅಲ್ಲಿ ಶಿಕ್ಷಕನಿಗೆ 2 ಭಾಗಗಳು ಗೊತ್ತಿರಬೇಕು. ಒಂದು ಮಗು ನೋಡ್ತಾನೆ ಅಂದರೆ ಒಂದು ಮಗುವಿನ ಮನಸ್ಸು, ಇನ್ನೊಂದು ದೇಹ. ಓದು ಅಂತ ಹೇಳಿ ಪ್ರೇರೇಪಣೆ ಕೊಡಬೇಕಾಗಿರತಕ್ಕಂಥದ್ದು ಮಗುವಿನ ಮನಸ್ಸು, ಆದರೆ ಶಿಕ್ಷಕ ಹೊಡಿತಕ್ಕಂಥದ್ದು ಮಗುವಿನ ದೇಹಕ್ಕೆ. ಕುಂಬಾರ ಮಡಿಕೆ ಮಾಡ್ತಾನೆ, ಅವನು 2 ಕೈಗಳಲ್ಲಿ ತನ್ನ ಕೌಶಲ್ಯವನ್ನು ತೋರಿಸ್ಬೇಕು. ಒಂದು ಕೈ ಮಡಿಕೆ ಒಳಭಾಗ, ಇನ್ನೊಂದು ಕೈ ಮಡಿಕೆ ಹೊರಭಾಗ. ಒಳಭಾಗ ಎಲ್ಲಿ ಹಿಡಿದಿರ್ತಾನೋ ಅಲ್ಲೇ ಹೊರಭಾಗವನ್ನು ಹಿಡಿದ್ರೆ ಮಾತ್ರ ಆ ಕುಡಿಕೆ ಮಡಿಕೆಗೆ ಒಂದು ರೂಪ ಬರುತ್ತೆ. ಒಂದು ಕೈ ಮೇಲೆ ಒಂದು ಕೈ ಕೆಳಗೆ ಹೇಳಿದ್ರೆ ಆ ಮಡಿಕೆಯ ಸ್ವರೂಪವೇ ಬೇರೆ ಬೇರೆ ಆಗುತ್ತೆ. ಹಾಗೆ ಶ್ರೀಯುತ ಕಲ್ಕಟ್ಟೆ ನಾಗರಾಜ್ ಅವರೇ, ನೀವು 7 ಮೂರ್ತಿಗಳಲ್ಲ 3 ಮೂರ್ತಿಗಳನ್ನು ಕೆತ್ತಿ ಅವರು ನಿಂತರೂ ಕೂಡ ಬ್ರಹ್ಮ ನಿಮ್ಮನ್ನು ಗುರುತಿಸೋಕ್ಕಾಗಲ್ಲ ಬಿಡಿ. ನೀವೊಂದು ನಮ್ಮ ಜಿಲ್ಲೆಗೆ ಆಸ್ತಿ. ಕಲ್ಕಟ್ಟೆ ಪುಸ್ತಕ ಮನೆ ಮಾಡಿದ್ದೀರಾ, ಸಾವಿರಾರು ಪುಸ್ತಕಗಳನ್ನು ಓದುಗರಿಗೆ ಉಚಿತವಾಗಿ ದಾನ ನೀಡಿದ್ದೀರಾ. ನಿಮ್ಮ ಈ ಕಾರ್ಯ ಹೀಗೆ ನೆರವೇರಲಿ, ದೇವಿ ಇನ್ನಷ್ಟು ಶ್ರೇಯಸ್ಸನ್ನು ನೀಡಲಿ ಅಂತ ಕೇಳ್ಕೊಳ್ತಾ, ನೀವೇ ನಾಗರಾಜ್ ಅವರು ಕುದುರೆ ಗಾಡಿಗೆ ಕಟ್ಟಿದ ಕುದುರೆಗೆ ಯಾವ ವೇಗದಲ್ಲಿ ಓಡಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಒಂದು ಮಗುವಿನ ಕಲಿಕೆಗೆ ಮನಸ್ಸು ಮತ್ತು ದೇಹಕ್ಕೆ 2 ಕಡೆಗೆ ನಾವು ಪ್ರಾಶಸ್ತ್ಯ ಕೊಟ್ಟಾಗ ದೇಹಕ್ಕೆ ಒದೆಯನ್ನು ಕೊಡುವುದನ್ನು ಮನಸ್ಸಿಗೆ ಪೆಟ್ಟನ್ನು ಕೊಡಬೇಕು ಓದು ಅಂತ. ಆ ರೀತಿಯ ಒಂದು ಕೆಲಸವನ್ನ ತಮ್ಮ ಸಂಗಡಿಗಳ ಜೊತೆ ಮಾಡಿದ್ದಾರೆ.
ಹಾಗೆ ಮಲ್ಲಿಗೆ ಸೂದಿರವರಿಂದ ಕಮಲದ ತೂಕದ ಹಾಡುಗಳನ್ನು ಹಾಡಿಸಿದ್ದಾರೆ. ಹೀಗೆ ಅವರ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸನ್ನು ಕಂಡಿದ್ದಾರೆ. ಇದು ಸ್ಯಾಂಪಲ್ಲು. ನಾವು ಎಲ್ಲ ಹಾಡುಗಳನ್ನು ಸ್ವಲ್ಪ ಭಾಗವನ್ನು ಸಮಯದ ಅಭಾವದಿಂದ ವೀಕ್ಷಿಸಿದ್ದೀವಿ. ಇವು ಯೂಟ್ಯೂಬ್ನಲ್ಲಿ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ತಮಗೆ ಸಿಗ್ತವೆ. ಭಕ್ತಾದಿಗಳ ಅವುಗಳನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಮರೆತಿದ್ದೆ, ನಾನು ಅದನ್ನು ಹೇಳ್ತೀನಿ. ಆತ್ಮೀಯರೇ, ಕುಲಶೇಖರ್ ಅವರು ಮತ್ತು ದೇವಸ್ಥಾನದ ವ್ಯವಸ್ಥಾಪಕ ಮಂಡಳಿಯವರು ಇಲ್ಲಿದ್ದಾರೆ ಮತ್ತು ನೀವೆಲ್ಲ ಇದ್ದೀರಿ. ಒಂದು ವಿಷಯ ಹೇಳಲೇಬೇಕಿತ್ತು. ಇಲ್ಲಿಯವರೆಗೆ 118 ಸಿಡಿಗಳನ್ನು ನಾನು ಮಾಡಿದ್ರು. 117 ಸಿಡಿಗಳ ನಿರ್ಮಾಪಕರುಗಳು ಇಡೀ ಸಿಡಿ ರಿಲೀಸ್ ಆದಮೇಲೆ ಒಂದು ವಾರ ಬಿಟ್ಟು, ತಿಂಗಳು ಬಿಟ್ಟು, ಎಲ್ಲದಕ್ಕೂ ಆಮೇಲೆ ದುಡ್ಡು ಕೊಡ್ತಾ ಇದ್ರು, ಸಂಭಾವನೆ ಕೊಡ್ತಾ ಇದ್ರು. ಆದರೆ ವರ್ಕ್ ಸ್ಟಾರ್ಟ್ ಮಾಡುವ ಮೊದಲೇ ನನ್ನ 32 ವರ್ಷದ ಇತಿಹಾಸದಲ್ಲಿ ನಿಮ್ಮ ಖರ್ಚುಗಳನ್ನು ನಾವು ಭರಿಸ್ತೇವೆ ಅಂತ ಮೊದಲೇ ಆನ್ಲೈನ್ಗೆ ಅಪ್ಲೋಡ್ ಮಾಡಿದವರು ಈ ದೇವಸ್ಥಾನ ಮಂಡಳಿಯವರು ಮಾತ್ರ. ಆತ್ಮೀಯರೇ, ಇದು ಕಾರ್ಯತತ್ಪರತೆಗೆ ಇಡುವಂಥ ಕನ್ನಡಿ. ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣ ಅವರ ಒಂದು ಬೇಡಿಕೆಗೆ ತಮ್ಮ ಮನಸ್ಥಿತಿಯನ್ನು ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟಂಥವರು ಕುಲಶೇಖರ್ ಅವರು. ನೀವೇ ಮಾಡಿ ಅದರ ಖರ್ಚು ವೆಚ್ಚವನ್ನು ಬರ್ಸ್ಕೊಡ್ತೀವಿ ಅಂತ ಹೇಳಿದರು, ಮುಂಚಿತವಾಗಿ ಕೊಟ್ಟರು ಅಂತ ಹೇಳಿ ಕಲ್ಕಟ್ಟೆ ನಾಗರಾಜ್ ಅವರು ಹೇಳಿದ್ದಾರೆ. ಆತ್ಮೀಯರೇ, ದೈವ ಸಂಕಲ್ಪ ಇದೆಯಲ್ಲ, ಅದು ಯಾವ ರೂಪದಲ್ಲಿ ಆಶೀರ್ವಾದ ಕೊಡುತ್ತೆ ಅಂತಕ್ಕಂಥದ್ದು ನಮ್ಮಂಥವ್ರಿಗೆ ಗೊತ್ತಿರೋದಿಲ್ಲ ಅಂತ. ನೋಡಿ, ಈಗ ಬೆಳಗ್ಗೆಯಿಂದ ತುಂತುರು ಮಳೆ ಇತ್ತು. ವರುಣನ ಮುಖಾಂತರ ವರ್ಷಧಾರೆಯನ್ನು ಸುರಿಸುತ್ತಾ ಅಶ್ವಿನಿ ದೇವತೆಗಳು ವಸ್ತು ಅನ್ನುತ್ತಾ ಶ್ರೀ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಕುಲಶೇಖರ್ ಅವ್ರ ಬಗ್ಗೆ ಮಾತಾಡಿದರು, JP ಕೃಷ್ಣೇಗೌಡರು ಸಹ ಮಾತಾಡಿದರು, ನಾಗರಾಜ್ ಅವರು ಮಾತಾಡಿದರು. ಹೇಗೆ ಅಂದರೆ, ನಾವು 0ಯಿಂದ 9 ಅಂಕಿಗಳು ಅಂತ ಹೇಳಿ ಕರಿತೀವಿ. ಅವುಗಳನ್ನು ಸೇರಿಸಿ ಸಂಖ್ಯೆಗಳನ್ನು ಮಾಡ್ತೇವೆ. ಸಂಖ್ಯೆಗಳದ್ದು ಸರ್ಕಸ್ಸು. ಸ್ಥಾನ ಬೆಲೆ ಗುರುತಿಸ್ಬೇಕು, ಮುಖ ಬೆಲೆ ಗುರುತಿಸ್ಬೇಕು, ಬಿಡಿಸಿ ಬರಬೇಕು, ಒಟ್ಟು ಮಾಡಿ ಬರಬೇಕು, ಹೀಗೆ ಏನೇನೋ ಇರ್ತದೆ ಸಂಖ್ಯೆಗಳಲ್ಲಿ. ಆದರೆ 0ಯಿಂದ 9 ಒಂದಿನ ಕುಸ್ತಿಗೆ ಬಿದ್ದುವಂತೆ. 9 ನಾನು ದೊಡ್ಡವನು, ಎತ್ತಿ ಪಟಾರ್ ಅಂತ 8 ಕುಡಿತು. 8 7ಕ್ಕೆ, 7 6ಕ್ಕೆ, 6 5ಕ್ಕೆ, 5 4ಕ್ಕೆ, 4 3ಕ್ಕೆ, 3 2ಕ್ಕೆ, 2 1 ಕೊಡಿತು. 1 ಯೋಚನೆ ಮಾಡ್ತು, ಇವರೆಲ್ಲರೂ ಕೂಡ ನನಗಿಂತ ದೊಡ್ಡವರು ಚಿಕ್ಕವರಿಗೆ ಹೊಡಿತಾ ಇದ್ದಾರೆ, ನಾನೇನು ಮಾಡಬೇಕು? ಅದು ನಮ್ಮ ಕುಲಶೇಖರ್ 1. ಅವ್ರೇನು ಮಾಡಿದ್ರು, 0 ಪಕ್ಕಕ್ಕೆ ನಿಂತ್ಕೊಂಡ್ರು, ಮೌಲ್ಯ 10 ಆಯ್ತಾಗ. ಇಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಈ ಶ್ರೇಯಸ್ಸಿಗೆ ಕಾರಣ. ಶ್ರೀಯುತ MA ಕಲ್ಲೇಗೌಡರು ಈ ದೇವಸ್ಥಾನಕ್ಕೆ ಒಂದು ರೂಪವನ್ನು ಕೊಡಬೇಕು ಅಂತ ಹೇಳಿ ಕಾಯಕಲ್ಪ ಹಾಕಿ ಸಾಕಷ್ಟು ಶ್ರಮಿಸಿ ದೇವಸ್ಥಾನದ ಉದ್ಘಾಟನೆಯನ್ನು ಅದ್ಭುತವಾಗಿ ನಡೆಸಿಕೊಟ್ಟು ತಮ್ಮ ತಂಡವನ್ನು ಕಟ್ಟಿ ವಯೋಸಹಜ ಹಾಗೂ ಆರೋಗ್ಯ ಸಹಜ ಕಾರಣದಿಂದ ಇವತ್ತು ನಮ್ಮ ಜೊತೆಗೆ ಇಲ್ಲೇ ಇರ್ಬೋದು. ಅವರ ಆತ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ಬೋದು. ಅವ್ರು ಹಾಕ್ಕೊಟ್ಟಂಥ ಹೆಜ್ಜೆಯನ್ನು ಇಷ್ಟೊಂದು ಅದ್ಭುತವಾಗಿ ನಾನೊಂದು 0 ನನ್ನಂಥವ್ರನ್ನ ಒಟ್ಟಿಗಿಟ್ಕೊಂಡು ಆ ಮೌಲ್ಯವನ್ನು 10 ಮಾಡಿ ಹಲಸಬಾಳ್ ಶಂಕರೇಗೌಡರನ್ನು ಕರೆಸಿರ್ಬೋದು, ಬಿಂಡಿಗದ ನಾಗೇಶಣ್ಣನ ಕರೆಸಿರ್ಬೋದು, ಮಲೆಯಾಳಿಯಿಂದ ಬಿಳಿಯಪ್ಪಣ್ಣನ ಕರ್ಕೊಬಂದಿರ್ಬೋದು. ಹೀಗೆ ಎಲ್ಲರನ್ನೂ ಒಬ್ಬೊಬ್ಬರನ್ನ ಒಂದೊಂದು ಕೆಲಸಕ್ಕೆ ಜೊತೆ ಮಾಡ್ಕೊಳ್ತಾ ಒಂದು ಕುಂಭಾಭಿಷೇಕ ಅಂತಕ್ಕಂಥ ಅದ್ಭುತ ಕಾರ್ಯಕ್ರಮವನ್ನು ನಡೆಸಿ ಅದರ ಬೆನ್ನಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇಂಥ ಒಂದು ಎಲ್ಲ ಯಶಸ್ಸುಗಳಿಗೆ ಮೂಲ ಕಾರಣ ಆಗಿರ್ತಕ್ಕಂಥ ಕುಲಶೇಖರ್ ಅವರಿಗೆ ಒಂದು ಹೆಮ್ಮೆ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ಒಂದು ಘನ ಕಾರ್ಯವನ್ನು ನಡೆಸಿಕೊಟ್ಟಂತಹ ಕಲ್ಕಟ್ಟೆ ನಾಗರಾಜ್ ಹಾಗೂ ಅವರ ತಂಡದವರಿಗೆ ದೇವಾಲಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಸನ್ಮಾನ ಕಾರ್ಯವನ್ನು ಇಟ್ಕೊಂಡಿದ್ದಾರೆ. ಮೊದಲಿಗೆ ಈ ವೇದಿಕೆಗೆ ಆಗಮಿಸಿ ಕಳಶಪ್ರಾಯರಾಗಿ ವೇದಿಕೆಯ ಘನತೆಯನ್ನು ಹೆಚ್ಚಿಸಿಕೊಟ್ಟಂಥ ಶ್ರೀಯುತ ಡಾಕ್ಟರ್ JP ಕೃಷ್ಣೇಗೌಡರನ್ನ ಸನ್ಮಾನಿಸಿಕೊಡ್ಬೇಕು ಅಂತ ಹೇಳಿ ಆಡಳಿತ ಮಂಡಳಿಯವರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೆ ದೇವಾಲಯದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಕುಲಶೇಖರ್ ಅವರು ಸನ್ಮಾನ ಕಾರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಸನ್ಮಾನ ಕಾರ್ಯವನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ಶ್ರೀಯುತ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯಮಾಡಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಗೌರವ ಸಮರ್ಪಣೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ತಮ್ಮ ಈ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂಥ ಶ್ರೀಯುತ JP ಕೃಷ್ಣೇಗೌಡರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಈ ಒಂದು ಅಂಬೆ ಜಗದಂಬೆ ಗೀತಗುಚ್ಛದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ಕಲ್ಕಟ್ಟೆ ನಾಗರಾಜ್ ರಾವ್ ಅವರೂ ಕೂಡ ದೇವಾಲಯದ ಆಡಳಿತ ಮಂಡಳಿಯ ಪರವಾಗಿ ಈ ಒಂದು ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ತಾ ಇದ್ದೇವೆ.
ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ ರೇಖಾ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಶ್ರೀಮತಿ ರೇಖಾ ನಾಗರಾಜ್ ಅವರಿಗೆ ದೇವಿ ಎಲ್ಲ ರೀತಿಯ ಶ್ರೇಯಸ್ಸನ್ನು ನೀಡಿ ಇನ್ನೂ ಮತ್ತು ಹಲವು ಇಂಥ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ಶಕ್ತಿ ಹಾಗೂ ಪ್ರೇರೇಪಣೆಯನ್ನು ನೀಡಲಿ ಅಂತ ಹೇಳಿ ಅವರನ್ನು ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ದೇವಾಲಯದ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಅದ್ಭುತ ಸಂಗೀತ ರಸ ಸಂಜೆಯನ್ನು ನಡೆಸಿಕೊಟ್ಟಂಥವರು ಮಲ್ಲಿಗೆ ಸುಧೀರ್ ಹಾಗೂ ಅವರ ತಂಡ. ಇವತ್ತು ಕೂಡ ಆ ವೇದಿಕೆ ನಮ್ಮ ಕಣ್ಮುಂದೆ ಇದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸಕ್ರಿಯ ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ಆಡಳಿತ ಮಂಡಳಿ ಸನ್ಮಾನಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಮಲ್ಲಿಗೆ ಸುಧೀರ್ ಅವರಿಗೆ ಈ ದೇವಿ ಎಲ್ಲ ರೀತಿಯ ಶ್ರೇಯಸ್ಸನ್ನು ನೀಡಲಿ, ಅವರ ಈ ಸಂಗೀತ ಕ್ಷೇತ್ರದ ಸಾಧನೆಗೆ ಮತ್ತಷ್ಟು ಮೆರಗನ್ನು ಕೊಡಲಿ, ಹೊಸ ಹೊಸ ಗರಿಗಳನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ಈ ಶಕ್ತಿ ಕೇಂದ್ರದಲ್ಲಿ ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂಥ ಅವಕಾಶವನ್ನು ದೇವಿ ಶ್ರೀಮತಿ ಅನುಷಾ ಅಂಚನ್ರವರು ಕೂಡ ನೀಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಗೌರವ ಸಮರ್ಪಣೆಯನ್ನು ಮಾಡಿಕೊಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಮತ್ತೊಬ್ಬರು ನಮ್ಮ ಕ್ಷೇತ್ರ ವ್ಯಾಪ್ತಿಯವರೇ, ನಮಗೆ ಚಿರಪರಿಚಯರಾಗಿರ್ತಕ್ಕಂಥವರು ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗ್ತಕ್ಕಂಥದ್ದು ಶ್ರೀಮತಿ ರಶ್ಮಿ ಮಂಜುನಾಥ್ ಅವರು. ಅವರು ಕೂಡ ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಇಲ್ಲಿ ಕಾರ್ಯವನ್ನು ಕೈಗೊಂಡಿದ್ದಾರೆ. ನಾನು ಹೇಳಿದಾಗೆ ಅವರಿಗೆ 3 ಜನ ಸಹೋದರರು. ಅವರು ನಮ್ಮ ಜೊತೆ ಕಾಲೇಜ್ಗೆ ಇದಕ್ಕೆಲ್ಲ ಬಸ್ಸಲ್ಲಿ ಓಡಾಡುವಾಗ ನಮಗೆ ಅವ್ರಿಗಿಂತ ಅವ್ರ ಅಣ್ಣಂದಿರದೆ ಭಯ. ಅಷ್ಟೆಲ್ಲ ಮುದ್ದಾಗ ಅವ್ರನ್ನ ಸಾಕಿದ್ರು. ಅವರು ಅಷ್ಟೇ ಬಸ್ಸಲ್ಲಿ ಓಡಾಡುವವರೆಲ್ಲ ಎಲ್ಲ ಜೊತೆ ಬಹಳ ಸಲೀಸಾಗಿ ಇವರು ಹೀಗೆ ಇರ್ತಾರ ಅಂತ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೆ. ಆ ಮಟ್ಟದಲ್ಲಿ ಅವರು ಸ್ನೇಹಜೀವಿಯಾಗಿದ್ದರು. ಅವರಿಗೆ ದೇವಿ ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಸಂಗೀತ, ಶಾರೀರ ಎಲ್ಲದರಲ್ಲೂ ಕೂಡ ಶ್ರೇಯಸ್ಸು ನೀಡಲಿ ಅಂತ ಎಲ್ಲರ ಪರವಾಗಿ ನಮ್ಮವರಿಗಾಗಿ ನಿಮಗೆ ಈ ಅಭಿನಂದನೆಗಳು. ದೇವಸ್ಥಾನದ ಆಡಳಿತ ಮಂಡಳಿಯ ಸನ್ಮಾನವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಭಾಗ್ಯಶ್ರೀ ಗೌಡ ಅವರು ಕಣ್ಮರೆಯಾಗಿದ್ದಾರೆ ಈ ಫೋಟೋದಲ್ಲಿ. ಆತ್ಮೀಯರೇ, ತಾವು ನಮಗೊಂದು ಹೊಸ ಪರಿಚಯ, ಬಟ್ ನಮ್ಮವರೇ ನೀವು ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ಕಾರ್ಯದಲ್ಲಿ ನಿಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀರಾ. ಅದಕ್ಕೆ ನಾವು ಆಭಾರಿಯಾಗಿರ್ತೇವೆ. ಕುಲಣ್ಣ ಮುಂಚೆ ಮಾತಾಡ್ತಿದ್ರು, ಈ ಸರಿ ಬರುವಾಗ ಶ್ರೀಮತಿಯಾಗಿ ನಿಮ್ಮ ಮನೆಯ ಜೊತೆ ಬನ್ನಿ ಅಂತ. ಆ ದೇವಿ ಬೇಗ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಡೆಸ್ತಾ ಇದ್ದೀವಿ. ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರೂ ಕೂಡ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸ್ವೀಕರಿಸಿದಂಥ ಶ್ರೀಮತಿ ಭಾಗ್ಯಗೌಡ ಅವರನ್ನು ಇಲ್ಲಿ ಆಯೋಜಿಸಿ ನಡೆಸಿಕೊಟ್ಟು ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ, ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಸನ್ಮಾನ ಸ್ವೀಕರಿಸಿದಂಥ ನಮ್ಮೂರಿನವರೇ ಆದಂಥ ಶ್ರೀಮತಿ ರಶ್ಮಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ನಾಗರಾಜರಾವ್ ಅವರು ಯಾವಾಗಲೂ ಸಾಹಿತ್ಯವನ್ನು ಬರೆಯೋದನ್ನು ಫಸ್ಟ್ ಓದುಗಳೇ ನಾನು, ಸಾಹಿತ್ಯದ್ದು, ಮತ್ತು ವಿಮರ್ಶಕಿನೂ ನಾನೇ. ಹಾಗಾಗಿ ಯಾವಾಗಲೂ ಅವರು ಎಷ್ಟು ಈಗ 118 CD-ಗಳಾಯಿತು ಕ್ಯಾಸೆಟಿಂದು. ಅದ್ರಲ್ಲಿ ಒಂದು ಎಲ್ಲೋ ಭಕ್ತಿಗೀತೆಗಳಾಗಿದ್ದು, 100ನೇದು ಮಾತ್ರ ನಾನು ಅವರಿಗೆ ಹಠ ಹಿಡಿದು ಹೇಳಿದ್ದೆ, ಒಂದು ನಿಮ್ಮ ಭಾವಗೀತೆದೇ ಆಗಬೇಕಂತ. ಪ್ರೊಡಕ್ಷನ್ ನಾನೇ ಮಾಡಿದ್ದೆ ಅದನ್ನು. 100ನೇದು ಒಂದು ಮಾತ್ರ ಭಾವಗೀತೆ ಬಿಟ್ಟರೆ ಮತ್ತೆಲ್ಲವೂ ಭಕ್ತಿಗೀತೆ. ಭಕ್ತಿಗೀತೆ ಬರೆಯೋದು ಸ್ವಲ್ಪ ಸುಲಭ, ತೀರ ಪದಗಳಿಗೆ ಏನು ತಿನ್ಕಾಡಬೇಕಾಗಿಲ್ಲ. ಅಂದರೆ ಭಾವಗೀತೆಗಳಿಗೆ ಕಂಪೇರ್ ಮಾಡಿದ್ರೆ
ಹಾಗಾಗಿ ಇವ್ರು ಯಾವಾಗಲೂ ಬರೆಯುವಾಗ ಅನಿಸೋದು ನಾನು ಒಂದ್ಸತಿ ಒಂದು ಭಕ್ತಿಗೀತೆಯನ್ನು ಟ್ರೈ ಮಾಡಬಹುದು ಅಂತ ಹೇಳಿ. ಸೊ ಹಾಗಾಗಿ ಮತ್ತಾವರದ್ದು ಚಾಮುಂಡೇಶ್ವರಿ ನೋಡಿ, ಎರಡು ಚಾಮುಂಡೇಶ್ವರಿ ಶಕ್ತಿ ದೇವತೆಗಳ ಬಗ್ಗೆನೇ ಬರೆಯುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹಾಗಾಗಿ ಅವ್ರ ಹತ್ರ ಹೇಳಿದೆ ನಾನು ಒಂದು ಬರೀತೀನಿ ಅಂತ ಹೇಳಿ ಆ ಅವಕಾಶನ ಕೊಟ್ಟರು. ಹಾಗಾಗಿ ಈ ದೇವಾಲಯದ ಎಲ್ಲ ಆಡಳಿತ ಮಂಡಳಿಯವರಿಗೂ ನಿಜವಾಗ ಬಹಳ ಖುಷಿ ಅನಿಸುತ್ತೆ. ಯಾಕೆಂದರೆ ವಿಶ್ವಸ್ತ ಮಂಡಳಿಯವರು ತುಂಬ ವಿಶ್ವಾಸವನ್ನು ನಮ್ಮ ಹತ್ರ ಇಟ್ಕೊಂಡಿದ್ದಾರೆ ಮತ್ತು ಅವರು ನಮ್ಮ ಹತ್ರ ಅದೇ ರೀತಿ ವಿಶ್ವಾಸವನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ಖುಷಿ ಅನಿಸ್ತು. ಈ ಸೇವೆ ನಿಮ್ಮದು ಹೀಗೆ ನಮಗೆ ಸೇವೆ ಮಾಡಲಿಕ್ಕೆ ಹೀಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇ ಬಾರಿಗೆ ಒಂದು ಭಕ್ತಿಗೀತೆಗೆ ಹಾಡುಗಾರಿಕೆಯಾಗಿ ಹಾಡುವಂಥ ಒಂದು ಅವಕಾಶವನ್ನು ನಾಗರಾಜ ಸರ್ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳನ್ನ ಸರ್ಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಿನ್ನೆಲೆ ಗಾಯಕಿಯಾಗಿ ಮೊದಲನೇ ಬಾರಿಗೆ ಅದೇ ಬೆಂಡಿಗ ದೇವರಮ್ಮನವರ ಭಕ್ತಿಗೀತೆಯನ್ನು ಹಾಡ್ತಿರೋದು ನಮ್ಗೆ ಬಹಳ ಸಂತೋಷ ಆಗಿದೆ. ನಮ್ಮೂರ ಗಾಯಕರನ್ನು ಗುರುತಿಸಿ ಸರ್ ಇಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಸರ್ಗೆ ಹಾಗೂ ದೇವರಮ್ಮ ದೇವಾಲಯದ ಸಮಿತಿಯ ಎಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಿಜವಾಗ್ಲೂ ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಲಾಸ್ಟ್ಗೆ ಮಾತಾಡಬೇಕಾದ್ರೆ ಏನು ಉಳಿದಿರೋದಿಲ್ಲ ಅಂತ ಮಾತಾಡಬೇಕು ಅಂತ, ಯಾಕಂದರೆ ನಾನು ಏನನ್ಕೊಂಡಿದ್ದು ಮಾತಾಡಬೇಕು ಎಲ್ಲದನ್ನೂ ಹೇಳಿ ಮುಗಿಸಿದ್ದಾರೆ. ಮೊದಲನಾಗಿ ದೇವರಮ್ಮನ ಪಾದರ ವಂದನೆಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ ಈ ಒಂದು ದೇವಿ ಅಂಬೆ ಜಗದಿಂದ ಎನ್ನುವಂತಹ ಕ್ಯಾಸೆಟ್ನಲ್ಲಿ ನನಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ನೆಚ್ಚಿನ ಗುರುಗಳು, ನನ್ನ ಸಂಗೀತ ಮಾರ್ಗದರ್ಶಕರಾದಂತಹ ನಾಗರಾಜ ಸರ್ ಅವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಸಂಗೀತ ಪ್ರಯಾಣದಲ್ಲಿ ನಾನು ಲೆಕ್ಚರಿಂಗ್ ಮಾಡ್ತಾ ಇದ್ದೆ, ಅದ್ರ ಜೊತೆಗೆ ಸಂಗೀತ ಪ್ರಯಾಣವನ್ನು ಮುಂದುವರಿಸ್ಕೊಂತ ಹೋದಾಗ ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ರೀತಿ ಹೋಗಬೇಕು ಅಂತ ನನಗೆ ಮಾರ್ಗದರ್ಶನ ನೀಡಿ ನನ್ನ ಸಂಗೀತ ಪ್ರಯಾಣದಲ್ಲಿ ನಾನು ಏನೇ ಈಗ ಸಾಧನೆ ಮಾಡ್ತಾ ಇದ್ರು ಅದಕ್ಕೆ ಒಂದು ಮೂಲ ಕಾರಣಕರ್ತರು ನಮ್ಮ ಗುರುಗಳು ನಾಗರಾಜ ಸರ್. ನಮಗೆ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರೂ ಸಾಕಾಗೋದಿಲ್ಲ. ಬಟ್ ನಮ್ಮ ದೇವಿರಮ್ಮನ ಸನ್ನಿಧಿಯಲ್ಲಿ ಇಂತಹದೊಂದು ಅದ್ಭುತ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರುವಂತಹ ದೇವಿರಮ್ಮ ಕ್ಯಾಸೆಟ್ಗಳಲ್ಲಿ ಹಾಡಿದ್ರು ಕೂಡ ಅದು ಬಿಡುಗಡೆ ಆಗುತ್ತೆ. ಬಟ್ ಈ ತರವಾಗಿ ವಿಭಿನ್ನವಾಗಿ ಎಲ್ಲ ಸಿಂಗರ್ಸ್ನ ಕರೆದು ಈ ತರ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋದು ಈ ದೇವಾಲಯದ ಸಮಿತಿಯವರು ಅಂತ ಅನ್ಕೊಂತೀನಿ. ಸೊ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಕ್ಯಾಸೆಟ್ ಹಾಡನ್ನ ಹಾಡಿದರೆ ಸಾಕು ಅಂತ ಇದ್ದೇ ಇರುತ್ತೆ, ಬಟ್ ಈ ತರವಾಗಿ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದೀರಾ. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನಾಗರಾಜ್ ಸರ್, ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ನಾನು ಸಾಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ದೇವಿ ಸನ್ನಿಧಿಗೆ ಬಂದ್ಮೇಲೆ ಇವತ್ತೇ ಕೂಡ ಕುಮಾರಿಯಿಂದ ಶ್ರೀಮತಿ ಅಂತ 3 ಸರಿ ಎಲ್ಲ ಹೇಳಿದ್ರಿ. ಸೊ ದೇವಿ ಅಮ್ಮನ ಕೃಪಾ ಕಟಾಕ್ಷದಿಂದ ಆ ಒಂದು ಏನು ಪ್ರಾರ್ಥನೆ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ, ಭಾಗ್ಯ ಬರುತ್ತೆ ಅಂತ ನಂಬಿದ್ದೀನಿ. ಮತ್ತೊಮ್ಮೆ ಧನ್ಯವಾದ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಹೃದಯದನಿಗೂ ಮಿಗಿಲಾದ ಶಾಸ್ತ್ರವಿರುವುದೇನು, ಕುವೆಂಪು ಒಂದು ಮಾತನ್ನು ಹೇಳ್ತಾರೆ. ಹಾಗೆ ತಮ್ಮ ಮನದಾಳದ ಮಾತುಗಳನ್ನು ಇಲ್ಲಿ ವೇದಿಕೆಯಲ್ಲಿ ಅಭಿವ್ಯಕ್ತಿಪಡಿಸಿದಂತಹ ಎಲ್ಲ ಗಾಯಕರಿಗೆ ಧನ್ಯವಾದಗಳು. ರೇಖಾ ನಾಗರಾಜ್ ಅವರವರು ಒಂದು ಸಮಸ್ಯೆಯನ್ನು ಹೇಳ್ಕೊಂಡ್ರು. ಇಲ್ಲಿ ನಾಗರಾಜ್ ಅವರು ಏನೇ ಬರೆದು ಫಸ್ಟ್ ಅವರೇ ಓದಬೇಕು, ಫಸ್ಟ್ ಅವರೇ ವಿಮರ್ಶಕರಾಗಬೇಕು. ಅವ್ರು ಏನೇ ವಿಮರ್ಶೆ ಮಾಡಿದ್ರು ಇವ್ರು ಸಹಿಸ್ಕೊಳ್ಬೇಕು, ಬರೆದಿದ್ದು ಓದಲಿಲ್ಲ ಅಂದ್ರೆ ಮತ್ತೆ ಇವ್ರು ಸಹಿಸ್ಕೋಬೇಕು. ಎಷ್ಟು ಚಂದ ಇದೆ ನೋಡಿ. ಅವರು ಕೈಗಳು ಹೇಳ್ತಾರೆ, ನಾನಾಗುವ ಇಲ್ಲ ನೀನಾಗುವ, ಜೇನಾಗುವ ಪ್ರಕೃತಿಯ ಮಡಿಲಲ್ಲಿ ಭಾವಗಂಗೆಯಲ್ಲಿ ಮೀನಾಗುವ ಅಂತ ಹೇಳಿ ಅಂತ. ಹೀಗೆ ತಮ್ಮೊಳಗೆ ತಾವು, ಅವ್ರು ನೀರಾದ್ರೆ ಅವ್ರ ಮೀನು,
ಜೇನಾದ್ರೆ ಇವ್ರು ಸಿಹಿ, ಹೂವಾದ್ರೆ ಅವ್ರು ಜೇನು. ಹೀಗೆ ಒಬ್ರಿಗೊಬ್ರು ಆ ಗಂಟಸ್ಸು ಗಳಸ್ಯ ಸಂಬಂಧ ಇರೋದ್ರಿಂದನೇ ಇಂಥ ಒಂದು ಯಶಸ್ಸು ನಡೀತಾ ಇದೆ. ಈ ಒಂದು ಸಂಬಂಧಕ್ಕೆ ದೇವಿ ಮತ್ತಷ್ಟು ಅನುಗ್ರಹ ನೀಡಲಿ ಅಂತ ಕೇಳ್ಕೊಳ್ತಾ, ಆತ್ಮೀಯರೇ, ಈ ಎಲ್ಲ ಒಂದು ಕಾರ್ಯಗಳಿಗೆ ನೀರು ಶಿಲ್ಪಿ ಶ್ರೀಯುತ ಎಂ ಎ ಕುಲಶೇಖರ್ ಅವರು ಈ ಆಡಳಿತ ಮಂಡಳಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು, ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಆತ್ಮೀಯರಾದ JP ಕೃಷ್ಣನವರೇ ಹಾಗೂ ಆತ್ಮೀಯರಾದ ಕಲ್ಕಟ್ಟೆ ನಾಗರಾಜರಾವ್ ಅವರೇ ಹಾಗೂ ಸಹೋದರರಾದ ಸುಧೀರ್ ಅವರೇ ಹಾಗೂ ಸಹೋದರಿಯರಾದ ರೇಖಾ ನಾಗರಾಜ್ ಅವರೇ ಹಾಗೂ ಅನುಷಾ ಅಂಚನವರೇ ಹಾಗೂ ನಮ್ಮ ಊರಿನ ಮಗಳಾದ ರಶ್ಮಿ ಅವರೇ ಹಾಗೂ ಭಾಗ್ಯಶ್ರೀ ಗೌಡ ಅವರೇ, ಅದು ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಅದಕ್ಕಾಗಿ. ಹಾಗೂ ನಮ್ಮ ವೇದಿಕೆ ಮೇಲಿರುವ ನಮ್ಮ ಏನು ವ್ಯವಸ್ಥಾಪನಾ ಸಮಿತಿ ಸದಸ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಹಿರಿಯ ಸಹೋದರ ಸಹೋದರಿಯರೇ, ನಾವು ಹಿಂದೆ ಕೇಳ್ತಾ ಇದ್ದು ಸಂಗೀತಕ್ಕೆ ಮಳೆ ಬರೆಸುವಂತಹ ಒಂದು ಶಕ್ತಿ ಇರುತ್ತೆ ಅಂತ ನಾವು ಕೇಳ್ಕೊಂಡಿದ್ದು. ಒಳ್ಳೆ ಸಂಗೀತಕ್ಕೆ ಮಳೆ ಬರ್ಸೋವಂಥ ಶಕ್ತಿ ಇರುತ್ತೆ ಅಂತ ಇಲ್ಲ ನಾವು ಕಣ್ಣಿಂದಲೇ ನೋಡಿದ್ವು. ಆದರೆ ಒಳ್ಳೆ ಸಂಗೀತ ಅಂತ ದೇವರು ಕೂಡ ಒಪ್ಕೊಂಡಾಯ್ತು. ಆದರೆ ಮಳೆನೇ ಬಂತು. ನಮ್ಗೆ ಇಷ್ಟು ದಿನ ಮಳೆನೇ ಬಂದಿರಲಿಲ್ಲ, ಇಲ್ಲಿ ಇವತ್ತೇ ಮಳೆ ಬಂದಿದ್ದು. ಹಾಗಾಗಿ ಆ ಶಕ್ತಿ ಈ ನಮ್ಮ ಏನಿವತ್ತು ಪೆನ್ಡ್ರೈವ್ ಬಿಡುಗಡೆ ಮಾಡ್ತಾ ಇದೀವಿ ಇದರಲ್ಲಿ ಇದೆ ಅಂಥೇಳಿ ಸಾಬೀತಾಗಿದೆ. ಆಮೇಲೆ ನಮ್ಮ ನಾಗರಾಜಣ್ಣವರು ಮಾತಾಡ್ತಾ ಹೇಳಿದ್ರು, ಹೇಳ್ತಾ ಇದ್ರು ಏನು ಸಂಭಾವನೆಯನ್ನು ಮುಂಚೆನೇ ಹಾಕಿದ್ರು ಅಂತ. ಖಂಡಿತ ಸಂಭಾವನೆ ಅವ್ರು ತಗೊಂಡಿಲ್ಲ. ಅಂದ್ರೆ ನಾವು ಕೊಟ್ಟಿರೋದು ಹೌದು, ಅಂದ್ರೆ ನಾವು ಫೋರ್ಸಲ್ಲಿ ಕೊಟ್ಟಿರೋದು. ಯಾರೂ ಕೂಡ ನಮಗೆ ಬೇಡ, ಸಂಭಾವನೆ ಬೇಡ ಅಂತಾನೆ ಹೇಳಿದ್ದಾರೆ. ಎಲ್ಲ ನಮ್ಮ ಗಾಯಕ ಸಹೋದರಿರ್ಬೋದು ಸಹೋದರರಿರ್ಬೋದು ಬೇಡ ಬೇಡ ಅಂತಾನೆ ನಮ್ಮ ಅಂದ್ರೆ ನಾನೇನೇ ಫೋನಲ್ಲಿ ನಾಗರಾಜ್ ಕಲ್ಕಟ್ಟೆ ಅವರಿಗೆ ಹೇಳ್ತಾ ಇದ್ದೆ, ಇಲ್ಲ ಏನಾದರೂ ಒಂದು ನಮ್ಮ ದೇವಸ್ಥಾನ ಕಡೆಯಿಂದ ತಗೊಂಡ್ಲಿ ಅಂತ ಹೇಳಿ ಫೋರ್ಸ್ ಮಾಡಿ ಕೊಟ್ಟಿರೋದು. ಅದು ಅಲ್ಪ ಪ್ರಮಾಣ, ಅದು ಏನೂ ಅಲ್ಲ. ಅವ್ರದ್ದೊಂದು ಅವತ್ತು ಹೋಗಿ ಬಂದಿರೋದು ಒಂದು ಬಸ್ ಚಾರ್ಜ್ಗೂ ನಾವು ಕೊಟ್ಟಿದ್ವೋ ಇಲ್ಲೋ ಅನ್ಸುತ್ತೆ, ಅಷ್ಟು ಕಮ್ಮಿ ಸಂಭಾವನೆ. ಈ ಬಂದು ನಮ್ಮ ದೇವಸ್ಥಾನದ ಏನೋ ಒಂದು ಈ ಭಕ್ತಿಗೀತೆಗಳ ಇದಕ್ಕೆ ಬಂದಲ್ಲಿ ಸ್ಟುಡಿಯೋಕ್ಕೆ ಹೋಗಿ ಬೆಂಗಳೂರಿಗೆ ರೆಕಾರ್ಡಿಂಗಿಗೆ ನಮ್ಮ ದೇವಸ್ಥಾನದ ಒಳ್ಳೆ ಸಂಗೀತವನ್ನು ನೀಡುವಂತಹ ಕಲ್ಕಟ್ಟೆ ನಾಗರಾಜರಾವ್ ಇರ್ಬೋದು ಹಾಗೂ ಸುಧೀರ್ ಅವರು, ಎಲ್ಲ ನನ್ನ ಸಹೋದರಿ ಗಾಯಕಿಯರು ಇರ್ಬೋದು, ಎಲ್ರಿಗೂ ನಮ್ಮ ದೇವಸ್ಥಾನದ ಕಮಿಟಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ಹಾಗೂ ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಸುಧೀರ್ ಅವರು, ನಾನು ಫಸ್ಟ್ ಟೈಮ್ ಬೆಟ್ಟಕ್ಕೆ ಹತ್ತುವಾಗ ಶರ್ಟ್ ಹೋಯ್ತು, ಪಂಚೆ ಹೋಯ್ತು, ಬನೀನ್ ಹೋಯ್ತು ಅಂತ, ಬರೀ ಉಳಿದಿದ್ದು ಚಡ್ಡಿ ಉಳಿದಿತ್ತು ಅಂತ ಹೇಳಿದ್ರು. ಅದನ್ನ ಆಗಿನ ಕಾಲದ ಹುಡುಗರು ಯಾರೋ ನೋಡ್ಬಿಟ್ಟು ಈಗ ಬೆಟ್ಟಕ್ಕೆ ಹೋಗೋರೆಲ್ಲ ಬರೀ ಚಡ್ಡಿ ಹಾಕೊಂಡೇ ಹೋಗ್ತಾ ಇದ್ದಾರೆ. ಅವರು ನೋಡಿ ಅನ್ಸುತ್ತೆ ಆ ಚಡ್ಡಿ ನೋಡಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಪಾಪ ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ. ಬಂದು ಈ ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕದಾದ್ರೂ ಸ್ವಲ್ಪ ಚೊಕ್ಕವಾಗಿ ಅಂತ ಅನಿಸ್ಕೊಂತ ಇದೆ ನಮಗೆ. ನಿಮಗೇನು ಅನ್ನಿಸ್ತಾ ಇದೆ ಗೊತ್ತಿಲ್ಲ. ಬಂದು ನೀವು ಇಲ್ಲಿ ನಮ್ಮ ಜೊತೆ ಸೇರಿಕೊಂಡು ಈ ಪುಟ್ಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಇಲ್ಲಿ ಸೇರಿರುವ ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದನೆಗಳು. ಹಾಗೂ ನಮ್ಮ ಕುಂಭಾಭಿಷೇಕದಲ್ಲಿ ನಮ್ಮ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಪರಮೇಶ್ವರು, ಇದು ಯಕ್ಷಗಾನವನ್ನು ನಡೆಸಿಕೊಟ್ಟಿದ್ರು ಪರಮೇಶ್ವರು, ಅವರು ಬಂದು ದಂಪತಿಗಳು ಸಮೇತ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮಾತನ್ನ ಮುಗಿಸ್ತೇನೆ. ಕ್ಷಮಿಸಿ. ಈ ಏನು ಈ ಭಕ್ತಿಗೀತೆಗಳ ಒಂದು ಕಾನ್ಸೆಪ್ಟ್ ಬಂದಿದ್ದು ಕುಂಭಾಭಿಷೇಕ ಟೈಮಲ್ಲಿ ಮಾತಾಡ್ತಾ ಇದ್ದು ನಾವು, ನಾಗರಾಜರಾವ್ ಕಲ್ಕಟ್ಟೆ ಅವರು, ಯಾಕೆ ಮಾಡಬಾರ್ದು ಅಂತ. ಹಿಂದೆ ಒಂದು 4-5 ಸಾಂಗ್ ಒಬ್ಬರು ಬೆಂಗಳೂರಿನವ್ರು ಮಾಡಿಕೊಟ್ಟಿದ್ರು.
ಅದು ಬಿಟ್ಟರೆ ಮತ್ತೆ ಅದು ಒಂದು 10 ವರ್ಷ ಆಗಿತ್ತು, ಇತ್ತೀಚೆಗೆ ಮಾಡಿರಲಿಲ್ಲ. ನಾನು ಯಾವಾಗಲೂ ದೇವಸ್ಥಾನಕ್ಕೆ ಬಂದಾಗ ಯಾವುದೇ ಒಂದು ಭಕ್ತಿಗೀತೆಗಳನ್ನ ಹಾಕ್ತಾ ಇದ್ದು. ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿದು ಯಾವುದೇ ಊರಿಂದು ಗೀತೆಗಳನ್ನ ಹಾಕ್ತಾ ಇದ್ದು. ಆವಾಗ ನಾನು ಅನ್ಕೊಂಡೆ, ನಮ್ಮ ದೇವಸ್ಥಾನ, ನಮ್ಮ ತಾಯಿದನೇ ಯಾಕೆ ಭಕ್ತಿಗೀತೆಗಳನ್ನ ಆದಷ್ಟು ಅದನ್ನೇ ಹಾಕೋದಕ್ಕೆ ಯಾಕೆ ಇದು ಮಾಡಬಾರ್ದು ಅಂತ ಹೇಳಿ ಅವ್ರ ಕೆಲ ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ನೀವೇ ಇದು ಮಾಡಿ, ನೀವೇ ಸಾಹಿತ್ಯನ ರಚಿಸಿ, ನೀವೇ ಸಂಗೀತ. ಹಲೋ ಹೇಳಿದೆ. ಆಮೇಲೆ ಇನ್ನೊಂದನ್ನ ಹೇಳಿದ್ದೆ ನಾನು, ಅಂದರೆ ಆದಷ್ಟು ನಮ್ಮ ಚಿಕ್ಕಮಗಳೂರಿನ ಸುತ್ತಮುತ್ತ ಇಲ್ಲಿನ ಲೋಕಲ್ನರೇ ಆದಷ್ಟು ಗಾಯಕಿಯರನ್ನ ಇದು ಮಾಡಿ ಅಂತ ಹೇಳಿದ್ದೆ. ಅಂದರೆ ಪ್ರೋತ್ಸಾಹ ಕೊಡೋಣ ಅವರಿಗೇನೆ ಇದು ಮಾಡ್ಕೊಳ್ಳಿ. ಫಸ್ಟಿಗೆ ಆದಷ್ಟು ಅವರು ಬೇರೆ ಕಡೆ ಎಂಗೇಜ್ ಆಗಿರ್ತಾರೆ, ಅವರನ್ನು ಆದಷ್ಟು ಮುಂಚೆನೇ ಹೇಳ್ಕೊಂಡು ಏನು ಒಂದು ರೆಕಾರ್ಡಿಂಗ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ದು. ಅದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೂ ದೀಪಾವಳಿನಲ್ಲಿ ಏನು 4-5 ದಿನ ನಮ್ದು ಇಲ್ಲಿ ಜಾತ್ರೆ ಇರುತ್ತೆ, ಆ ಟೈಮ್ನಲ್ಲಿ ತಮಗೆಲ್ರಿಗೂ ಹೇಳ್ತೀವಿ, ಆ ಸಮಯದಲ್ಲಿ ನೀವು ಬಂದು ನಮ್ಮ ದೀಪಾವಳಿ ಜಾತ್ರೆಯಲ್ಲಿ ಭಾಗವಹಿಸಿ ಏನೋ ಒಂದು ಕಾರ್ಯಕ್ರಮವನ್ನು ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ದಯವಿಟ್ಟು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೃತ್ಯ ನಮನ, ಇದೇ ಸಂಗೀತಕ್ಕೆ, ಇದೇ ಭಕ್ತಿಗೀತೆಗೆ ನೃತ್ಯ ನಮನ ಅಂಥೇಳಿ, ಅದು ಭರತನಾಟ್ಯಕ್ಕೆ ಇದನ್ನು ಅಳವಡಿಸಿ ಮಾಡಬೇಕು ಅಂತಿದೆ. ಅದ್ರ ಜೊತೆಗೆ ಇವರು ನಮ್ಮ ಗಾಯಕ ಸಹೋದರಿಯರು ಬಂದರೂ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ. ಆತ್ಮೀಯರೇ, ಶ್ರೀ ದೇವಿರಮ್ಮನವರ ಸನ್ನಿಧಿ ಇವತ್ತು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. ಶ್ರೀಯುತ ಎಂ.ಎ. ಕನ್ಲೇಗೌಡರ ಕಾಲದಲ್ಲಿ ಒಂದು ಮನ್ವಂತರ ಪ್ರಾರಂಭ ಆಯಿತು. ಹೊಸ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅದು ಯಶಸ್ವಿಯಾಗಾಯಿತು. ಆನಂತರ 10 ಹಲವು ಸ್ಥಿತ್ಯಂತರಗಳನ್ನು ಕಂಡುಕೊಳ್ತಾ ಬಂತು ಶ್ರೀಯುತ ಎಂ.ಎ. ಕುಲಶೇಖರ್ ಅವರ ಸಾರಥ್ಯದಲ್ಲಿ. ಇವತ್ತು ಕೂಡ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಯಶಸ್ವಿಯಾಗಿ, ಯಾವುದೇ ರೀತಿಯ ಎಡವತೊಡವು ಇಲ್ಲದಂತೆ, ಹೇಳಬೇಕು ಅಂದರೆ ಅವರು ಅಂದುಕೊಂಡಂತೆ ಇದನ್ನು ಆಯೋಜನೆ ಮಾಡಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂಥ ಶ್ರೀಯುತ ಎಂ.ಎ. ಕುಲಶೇಖರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಸರ್ವರನ್ನು ಹೊಂದಿಸಿಕೊಡಬೇಕು ಅಂತೇಳಿ ಶ್ರೀಯುತ ಎಂ.ಜಿ. ಪ್ರಕಾಶ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ದೇವಿ ಜಗದಂಬೆ, ಒಂದೇ ಜಗದಂಬೆ ಅನ್ನುವ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಂ.ಎ. ಕುಲಶೇಖರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದರ ಧನ್ಯವಾದವನ್ನು ಹೇಳ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜೆ.ಪಿ. ಕೃಷ್ಣೇಗೌಡರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಕೆಲಸದ ಒತ್ತಡದ ನಡುವೆ ನನಗೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ತುಂಬುವುದಾದ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆ ಹಾಗೂ ರೇಖಾ ನಾಗರಾಜರಾವ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಮಲ್ಲಿಗೆ ಸುಧೀರ್ ಅವರು ಕೂಡ ಉತ್ತಮ ಗಾಯಕರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ತಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೀವಿ. ಅದೇ ರೀತಿ ರಶ್ಮಿ ಅವರು ಕೂಡ ಈ ಕಾರ್ಯಕ್ರಮದ ಆಹ್ವಾನವನ್ನು ಹೋಗ್ಬಿಟ್ಟು ತಮ್ಮ ಕೆಲಸದ ಒತ್ತಡದ ನಡುವೆಯೂ ಕೂಡ ಮೈಸೂರಿಂದ ಆಗಮಿಸ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಅನುಷಾ ಅಂಚಲ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕೂಡ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ
ಆಹ್ವಾನವನ್ನು ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಭಾಗ್ಯಶ್ರೀ ಗೌಡ ಇವರು ಕೂಡ ಈ ಕಾರ್ಯಕ್ರಮವನ್ನು ನಮ್ಮ ಆಹ್ವಾನವನ್ನು ಹೋಗ್ಬಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಗೌರವಾಧ್ಯಕ್ಷರು ರಾಜೇಗೌಡರು ಹಾಗೂ ನಿಂಗಣ್ಣನವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಬಂದಂಥ ಎಲ್ಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಿಗೆ ಹಾಗೂ ಈ ಕಾರ್ಯಕ್ರಮದ ರಚನೆ ಮಾಡಿದಂಥ ಪ್ರಕಾಶ್ ಮೇಶ್ರಿಗೂ ಕೂಡ ಈ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.